ನಮಸ್ಕಾರ ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೇಮಕುಮಾರ್ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಅಕ್ರಮವಾಗಿ ಬಿಪಿಎಲ್ ಕಾರ್ಡ್ ಹೊಂದಿರುವಂತ ಕಾರ್ಡುದಾರರಿಗೆ ಶಾಕ್ ಕೊಡೋದಕ್ಕೆ ಮುಂದಾಗಿರುವಂತದ್ದು ಈಗಾಗಲೇ 11,000 ಕಾರ್ಡುಗಳನ್ನು ರದ್ದು ಮಾಡಲಾಗಿದೆ ರಾಜ್ಯ ಸರ್ಕಾರದಿಂದಾಗಿ ಸೋ ಹಾಗಾಗಿ ಮುಂದೆ ಏನು ಅನ್ನುವಂತದ್ದು ಅಂದ್ರೆ ಯಾರೆಲ್ಲ ಅಕ್ರಮವಾಗಿ ಬಿಪಿಎಲ್ ಕಾರ್ಡ್ಗಳನ್ನು ಹೊಂದಿದಾರಲ್ಲ ಅದೆಲ್ಲ ಕಾರ್ಡ್ಗಳು ಈಗ ರದ್ದಾಗುತ್ತೆ ಈಗಾಗಲೇ ಕೂಡ ಬಿಪಿಎಲ್ ಇಂದ ಎಪಿಎಲ್ ಗೆ ಕನ್ವರ್ಟ್ ಆಗಿರುವಂತ ಕಾರ್ಡ್ಗಳು ಕೂಡ ಇದಾವೆ ಅದರ ಜೊತೆಗೆ ಫಲಾನುಭವಿಗಳಿಗೆ ಇದುವರೆಗೂ ಕೂಡ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಿದ್ರೂ ಕೂಡ ಯಾವುದೇ ರೀತಿಯಾಗಿ ಫಲಾನುಭವಿಗಳಿಗೆ ಬಿಪಿಎಲ್ ಕಾರ್ಡ್ ವಿಸ್ತರಣೆ ಆಗಿಲ್ಲ ಯಾಕೆ ಅನ್ನುವಂತ ಪ್ರಶ್ನೆ ಅದರ ಜೊತೆಗೆ ಈ ರೀತಿಯ ನಿರ್ಧಾರಗಳು ಏನಿದೆಯಲ್ಲ ಅಂದ್ರೆ ಯಾರಿಗೆ ಬಿಪಿಎಲ್ ಕಾರ್ಡ್ ಅವಶ್ಯಕತೆ ಇದೆ ಅಂತವರಿಗೆ ಮಾತ್ರ ಬಿಪಿಎಲ್ ಕಾರ್ಡ್ ಕೊಡಬೇಕು ಅನ್ನೋಂತ ಲೆಕ್ಕಾಚಾರ ಇದೆಯಲ್ಲ ಅದು ಓಕೆ ಆದರೆ ಪ್ರಾಮಾಣಿಕವಾಗಿ ಕಾರ್ಡುಗಳ ಪರಿಶೀಲನೆ ಆಗ್ತಾ ಇದೆಯಾ ಯಾವ ರೀತಿಯಾಗಿ ಸರ್ವೆ ಮಾಡಿ ನೀವು ಕಾರ್ಡುಗಳನ್ನು ರದ್ದು ಮಾಡ್ತಾ ಇದ್ದೀರಿ ಅಂತೇಳಿ ಅದರ ಜೊತೆಗೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಒಂದು ವೇಳೆ ಈ ಕಾರ್ಡ್ ರದ್ದಾಯಿತು ಅಂತ ಹೇಳಿದ್ರೆ ನಾವು ಫಲಾನುಭವಿಗಳು ನಮಗೆ ಬಿಪಿಎಲ್ ಕಾರ್ಡ್ ಬೇಕು ಅಂತ ಹೇಳಿದ್ರೆ ಮತ್ತೆ ನೀವು ತಹಶೀಲ್ದಾರ್ ಆಫೀಸ್ಗೆ ಹೋಗಬೇಕು ಅನ್ನೋಂಥ ಲೆಕ್ಕಾಚಾರ ಇದಂತೆ ಇದೆಲ್ಲ ಯಾಕೆ ಬೇಕಾಗಿತ್ತು ಅಂತೇಳಿ ನೀವು ಸರ್ವೆ ಮಾಡಿ ಆ ಕಾರ್ಡ್ಗಳನ್ನು ರದ್ದು ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ನೀವು ಸರ್ವೆ ಮಾಡ್ದೇನೆ ಏಕಾಏಕಿಯಾಗಿ ಎಲ್ಲ ಕಾರ್ಡ್ಗಳನ್ನು ರದ್ದು ಮಾಡಿ ಅದರಲ್ಲಿ ನಾವು ಬಿಪಿಎಲ್ ಕಾರ್ಡ್ ಅಂತೇಳಿ ಮತ್ತೆ ಅಲೆದಾಡೋದು ಯಾಕೆ ಅನ್ನುವಂಥ ಪ್ರಶ್ನೆಗಳು ಆಮೇಲೆ ಬಿಪಿಎಲ್ ಕಾರ್ಡ್ಗೆ ಇರುವಂಥ ಮಾನದಂಡಗಳು ಕೂಡ ಸರಿಯಾಗಿ ಇಲ್ಲ 10,000ಕ್ಕಿಂತ ಹೆಚ್ಚು ಆದಾಯ ಇದ್ದರೆ ನಿಮಗೆ ಬಿಪಿಎಲ್ ಕಾರ್ಡೇ ಇಲ್ಲ ಸೊ ಈ ರೀತಿಯ ಲೆಕ್ಕಾಚಾರಗಳಿದ್ದಾವೆ ಸೊ ಹಾಗಾದರೆ ಎಂಥವ್ರಿಗೆ ಬಿಪಿಎಲ್ ಕಾರ್ಡ್ ಬೇಕು ಬಿಪಿಎಲ್ ಮತ್ತು ಎಪಿಎಲ್ಗೆ ಇರುವಂಥ ವ್ಯತ್ಯಾಸ ಏನು ಎಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೆ ಇವತ್ತಿನ ವಿಶೇಷ ಬಿಪಿಎಲ್ ಬಡಿದಾಟ ಅರ್ಹ ಅನರ್ಹ ರಾಜ್ಯ ಸರ್ಕಾರದಿಂದ ಮೇಜರ್ ಸರ್ಜರಿ ಆರಂಭ ಆಗಿದೆ ಅಕ್ರಮವಾಗಿ ಯಾರೆಲ್ಲ ಬಿಪಿಎಲ್ ಕಾರ್ಡ್ಗಳನ್ನು ಹೊಂದಿದ್ದಾರೆ ಅವರ ಕಾರ್ಡ್ಗಳು ಈಗಾಗಲೇ ಕ್ಯಾನ್ಸಲ್ ಆಗ್ತಾ ಆಗಿವೆ ಅನರ್ಹ ಬಿಪಿಎಲ್ ಕಾರ್ಡ್ ಆಪರೇಷನ್ ಶುರುವಾಗಿದೆ ಅನರ್ಹ ಪಡಿತರ ಚೀಟಿ ಎಪಿಎಲ್ಗೆ ಪರಿವರ್ತನೆ ಆಗ್ತಾ ಇವೆ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಈಗಾಗಲೇ ರೆಡಿ ಮಾಡಿಕೊಂಡಿದೆ ವಿವಿಧ ಕಾರಣಗಳಿಗೆ 7,76,206 ಅನರ್ಹ ಕಾರ್ಡ್ಗಳಿದ್ದಾವೆ ಅಕ್ರಮವಾಗಿ ಇರುವಂಥ ಕಾರ್ಡುಗಳ ಸಂಖ್ಯೆ ಆಲ್ಮೋಸ್ಟ್ ಆಲ್ 8 ಲಕ್ಷ ಹತ್ರ ಕುಟುಂಬ ತಂತ್ರಾಂಶ ಪ್ರಕಾರ 13,87,651 ಅನರ್ಹ ಕಾರ್ಡ್ಗಳಿದ್ದಾವೆ ಎಪಿಎಲ್ ಕಾರ್ಡ್ಗೆ ಪರಿವರ್ತಿತ ಚೀಟಿದಾರರಿಗೆ ಗುಡ್ ನ್ಯೂಸ್ ಕೂಡ ಇದೆ ಅದೇನು ಗುಡ್ ನ್ಯೂಸ್ ಏನ ಅಲ್ಲ ಅದು ಅಂದರೆ ಅರ್ಹತೆ ಇದ್ದರೆ 45 ದಿನದಲ್ಲಿ ಬಿಪಿಎಲ್ ಕಾರ್ಡ್ ಹಂಚಿಕೆ ಮಾಡ್ತೀವಿ ಅಂತೇಳಿ ಈಗ ಎಪಿಎಲ್ ಕಾರ್ಡ್ ಒಂದು ವೇಳೆ ಬಿಪಿಎಲ್ ಇಂದ ಎಪಿಎಲ್ಗೆ ಕನ್ವರ್ಟ್ ಆಯಿತು ಅಂತ ಹೇಳಿದಾಗ ಇಲ್ಲ ನಮಗೆ ಬಿಪಿಎಲ್ ಬೇಕು ಅಂತ ಹೇಳಿದಾಗ ನೀವು ಅಬ್ಜೆಕ್ಷನ್ ಆಗ್ಬೋದು ಅಪೀಲ್ ಮಾಡ್ಬೋದು ಅದಕ್ಕೆ ನಿಮಗೆ 45 ದಿನ ಅವಕಾಶ ಇರುತ್ತೆ ನೀವು ತಹಶೀಲ್ದಾರ್ ಆಫೀಸಿಗೆ ಹೋಗಿ ಅದನ್ನು ಸರಿ ಮಾಡ್ಕೊಳ್ಬಹುದು ಅಂತೇಳಿ ಸೊ ದಾಖಲೆ ಸಹಿತ ತಹಶೀಲ್ದಾರ್ಗೆ ಹೋಗಿ ನೀವು ಮನವಿಯನ್ನು ಸಲ್ಲಿಕೆ ಮಾಡಬಹುದು ಅನ್ನೋದು ಇದೆಲ್ಲ ಒಂದು ಕಡೆ ಗೊಂದಲ ಇದೆ ಅಂತ ಅನಿಸುತ್ತೆ ನೀವು ಕ್ಲಾರಿಟಿ ಅಂದರೆ ಎಂಥವ್ರಿಗೆ ಬಿಪಿಎಲ್ ಬೇಕು ಎಂಥವ್ರಿಗೆ ಬಿಪಿಎಲ್ ಅವಶ್ಯಕತೆ ಇಲ್ಲ ಅದನ್ನು ಕರೆಕ್ಟಾಗಿ ಲೆಕ್ಕ ಹಾಕ್ಕೊಂಡು ಸರ್ವೆ ಮಾಡಿ ಆ ಕಾರ್ಡ್ಗಳನ್ನ ರದ್ದು ಮಾಡಿದರೆ ಓಕೆ ಆದರೆ ಫಲಾನುಭವಿಗಳಿಗೂ ಕೂಡ ನೀವು ಕಾರ್ಡ್ಗಳನ್ನು ಕಟ್ ಮಾಡಿ ಅದಾದ ನಂತರ ಅಲೆದಾಡುವಂಥ ಕೆಲಸವನ್ನು ಹಚ್ತಿರಲ್ಲ ಅದು ಯಾಕೋ ಸರಿ ಅಲ್ಲ ಅಂತ ಅನಿಸುತ್ತೆ ಒಟ್ಟಿನಲ್ಲಿ ಈಗ 11,000 ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ ಸೊ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಈಗ ಆಲ್ಮೋಸ್ಟ್ ಆಲ್ ಏನು ಅಂತ ಹೇಳಿದರೆ 4.5 ಕೋಟಿಗಿಂತ ಹೆಚ್ಚು ಬಿಪಿಎಲ್ ಕಾರ್ಡ್ಗಳ ಫಲಾನುಭವಿಗಳಿದ್ದಾರೆ ಅಂದರೆ ನಮ್ಮಲ್ಲಿರುವಂಥ ಜನಸಂಖ್ಯೆ 7 ಕೋಟಿ ಅದರಲ್ಲೇ 4.5 ಕೋಟಿ ಜನಸಂಖ್ಯೆ ಬಿಪಿಎಲ್ ಕಾರ್ಡ್ ಅಂದರೆ ಬಡತನ ಎಷ್ಟರ ಮಟ್ಟಿಗೆ ಅಂತೇಳಿ ಬಡತನ ರೇಖೆಗಿಂತ ಕಡಿಮೆ ಇರುವಂಥ ಜನಸಂಖ್ಯೆನೇ ಜಾಸ್ತಿ ಇದೆ 65-70% ಕರ್ನಾಟಕದಲ್ಲಿ ಬಡತನ ಇದೆಯಾ ಅನ್ನುವಂಥದ್ದು ಆಮೇಲೆ ಈ ಲೆಕ್ಕಾಚಾರ ಇದೆಯಲ್ಲ ಬಿಪಿಎಲ್ ಕಾರ್ಡ್ ರದ್ದಾಗಬೇಕು ಅಂತೇಳಿ ಗ್ಯಾರಂಟಿ ಕೊಟ್ಟ ಆದ ನಂತರ ಈಗ ಮತ್ತೊಂದು ಗ್ಯಾರಂಟಿಗೆ ಒಂದು ಹೊಸ ರೂಪವನ್ನು ತಂದು ಕೊಟ್ಟಿರುವಂಥದ್ದು 10 kg ಅಕ್ಕಿಯ ಬದಲಾಗಿ 5 kg ಅಕ್ಕಿಯನ್ನು ಕೊಡ್ತೀವಿ ಅದರ ಬದಲಾಗಿ ಆಹಾರ ಕಿಟ್ ನೀಡ್ತೀವಿ ಅನ್ನುವಂಥ ಲೆಕ್ಕಾಚಾರ ಕೂಡ ಇದೆ ಸೊ ಹಾಗಾಗಿ ಅದೆಲ್ಲವೂ ಕೂಡ ಅದಕ್ಕೆ ಲಾಭ ನಷ್ಟಗಳೇನು ಅದೆಲ್ಲದರ ಬಗ್ಗೆ ಚರ್ಚೆ ಮಾಡಬೇಕಾಗತ್ತೆ ಯಾಕೆ ಇದ್ದಕ್ಕಿದ್ದಾಗೆ ಒಬ್ಬರಿಗೆ 10 kg ಕೊಡ್ತಾ ಇದ್ರು ಈಗ 5 kg ಇರುತ್ತೆ 5 kg ಬದಲಾಗಿ ಒಂದು ಕುಟುಂಬಕ್ಕೆ ಆಹಾರ ಕಿಟ್ ನೀಡಬೇಕು ಅನ್ನೋಂಥ ಲೆಕ್ಕಾಚಾರ ಇದೆ ಅಂತೇಳಿ ಒಂದು ಕಡೆ ಓಕೆ ಮತ್ತೊಂದು ಕಡೆ ಅದು ಸರ್ಕಾರಕ್ಕೂ ಕೂಡ ಲಾಭ ಆಗುವಂಥ ಸಾಧ್ಯತೆ ಇರುತ್ತೆ ಒಟ್ಟಿನಲ್ಲಿ ಯಾವ ಆ್ಯಂಗಲ್ ಮುಖಾಂತರ ಅಥವಾ ಯಾವ ಇಲಾಖೆಯಿಂದ ಯಾವ ವಿಭಾಗಗಳಿಂದ ಒಟ್ಟಿನಲ್ಲಿ ಲಾಭ ಆಗತ್ತೆ ಎಲ್ಲ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ನೋಡಿ ಈವರೆಗೂ 11,000 ಕಾರ್ಡುಗಳು ರದ್ದಾಗಿವೆ ಅದರ ಜೊತೆಗೆ 1,85,158 ಕಾರ್ಡುಗಳು ಎಪಿಎಲ್ಗೆ ಶಿಫ್ಟ್ ಆಗಿವೆ
ಸುಮಾರು 2,758,000 ಕಾರ್ಡ್ಗಳು ಅನರ್ಹರಾಗಿವೆ ಅನ್ನುವಂಥ ಮಾಹಿತಿ ಇದೆ. ಕಾರ್ಡಿಗಾಗಿ ಈಗ ಹೊಸದಾಗಿ 2.96 ಲಕ್ಷ ಅರ್ಜಿ ಕೂಡ ಸಲ್ಲಿಕೆ ಆಗಿದೆ. ಅಂದರೆ ಫಲಾನುಭವಿಗಳು ನಮಗೆ BPL ಕಾರ್ಡ್ ಬೇಕು ಅಂತ ಅರ್ಜಿಯನ್ನು ಹಾಕಲಾಗಿದೆ. ಇದುವರೆಗೂ ಕೂಡ BPL ಕಾರ್ಡ್ ಹಂಚಿಕೆ ಆಗಿಲ್ಲ. ಈ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಯಿತು. ಫಲಾನುಭವಿಗಳಿಗೆ ಅವರಿಗೆ BPL ಕಾರ್ಡ್ ಕೊಡ್ತಾ ಇಲ್ಲ. ಬಟ್ ಈಗ ಸರ್ಜರಿ ಮಾಡೋದಕ್ಕೆ ಮುಂದಾಗಿದೆ. ಅಂದರೆ ಇದೆಲ್ಲ ಕ್ಲಿಯರ್ ಆದ ನಂತರ ಆಮೇಲೆ BPL ಕಾರ್ಡನ್ನು ಹಂಚ್ತೀವಿ ಅನ್ನುವಂಥ ಲೆಕ್ಕಾಚಾರ ರಾಜ್ಯ ಸರ್ಕಾರದ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ವೀರೇಶ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಕರವೇ ಸ್ವಾಭಿಮಾನಿ ಸೇನೆಯ ರಾಜ್ಯಾಧ್ಯಕ್ಷರು ನಿಂಗರಾಜು ಗೌಡರು. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್, ನಾನು ವೀರೇಶ್ ಹತ್ರನೇ ಬರ್ತೀನಿ. ಸರ್, ಈಗ ಆಲ್ಮೋಸ್ಟ್ ಆಲ್ 7.5 ಲಕ್ಷಕ್ಕಿಂತ ಹೆಚ್ಚು ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ. ಯಾಕೆಂದರೆ ಅಕ್ರಮವಾಗಿ ಕಾರ್ಡ್ಗಳನ್ನು ಬಳಸಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಅದರ ಅವಶ್ಯಕತೆ ಇಲ್ಲ. BPL ಎಂಥವರಿಗೆ ಬೇಕು ಅವರಿಗೆ ಮಾತ್ರ ಬೇಕು ಅಂಥೇಳಿ ಈ ನಿರ್ಧಾರದ ಬಗ್ಗೆ ಇದು ಯಾವಾಗಲೂ ಆಗಬೇಕಾಗಿತ್ತಾ ಅಥವಾ ಈಗ ಗ್ಯಾರಂಟಿ ಆದ ನಂತರ ಅರಿವಿಯಾಗಿ ಸರ್ಕಾರಕ್ಕೆ ಎಲ್ಲೆಲ್ಲೋ ಹಣ ಪೋಲಾಗ್ತಾ ಇರುವಂಥ ಅರಿವಿದಿಂದಾಗಿ ಮಾಡ್ತಾ ಇರುವಂಥದ್ದು ಹೇಗೆ? ಈ ಹಿಂದೆ BJP ಸರ್ಕಾರ ಇದ್ದಾಗಲೂ ಕೂಡ ಈ ಒಂದೇ ವ್ಯಕ್ತಿಯ ಹೆಸರಿನಲ್ಲಿ 3-4 ಕಾರ್ಡುಗಳಿದ್ದದ್ದು ಬಂತು. ಆವಾಗ ಹೆಚ್ಚು ಕಮ್ಮಿ ಭಾಳಷ್ಟು ಕಾರ್ಡ್ಗಳನ್ನು ಈ ಮನೀಶ್ ಮುದಗಲ್ ಅವರು ಗವರ್ನೆನ್ಸ್ನಲ್ಲಿದ್ದಾಗ ಒಂದು ಸಾಫ್ಟ್ವೇರನ್ನು ಮಾಡಿದರು. ಒಬ್ಬನೇ ವ್ಯಕ್ತಿಯ ಹೆಸರಿನಲ್ಲಿ ಎಷ್ಟು ಕಾರ್ಡ್ ಇದೆ ಅಂದಾಗ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಿದಾಗ ಲಕ್ಷಾಂತರ ಕಾರ್ಡುಗಳು ಒಬ್ಬರೇ 2-3 ಕಾರ್ಡುಗಳನ್ನು ಇಟ್ಕೊಂಡಿತ್ತು ಬಂತು. ಅದನ್ನೆಲ್ಲ ತೆಗೆದುಹಾಕಿ ಅದನ್ನು ಸ್ಟ್ರೀಮ್ಲೈನ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಆವಾಗಲೇ ಒಂದು ಕೂಗೆ ಹೇಳ್ತು, ಸರ್ಕಾರಿ ನೌಕರರು ಅನರ್ಹರು ಭಾಳಷ್ಟು ಜನ ಇದ್ದಾರೆ ಅಂತಕ್ಕಂಥದ್ದು ಮಾಡಿ ಹಿಂದೆ ಕೂಡ ಸಾಧಾರಣ 2-2.5 ಲಕ್ಷ ಕಾರ್ಡುಗಳನ್ನು ತೆಗೆದುಹಾಕಿದ್ದಾರೆ. ಮತ್ತೆ ಇವಾಗಿನ ಇದರಲ್ಲಿ ಅಂಕಿಅಂಶದಲ್ಲಿ ಇವರು ಹೇಳ್ತಾ ಇದ್ದಾರೆ 12 ಲಕ್ಷ ಏನೋ ಫಸ್ಟ್ ಹೇಳಿದರು, ಈಗ 13 ಲಕ್ಷ ಅನರ್ಹ ಕಾರ್ಡುಗಳಿದೆ ಅಂತಕ್ಕಂಥದ್ದು. ಇದು ಖಂಡಿತ ಅನರ್ಹ ಕಾರ್ಡುಗಳನ್ನು ಅನರ್ಹಗೊಳಿಸಬೇಕಾಗಿರ್ತದೆ. ಯಾಕೆಂದರೆ ಸರ್ಕಾರಕ್ಕೆ ಭಾಳ ಹೊರೆಗೆ ಆಗ್ತದೆ. ಇಟ್ಸ್ ಟ್ಯಾಕ್ಸ್ ಪೇಯರ್ಸ್ ಮನಿ ಹೊರೆ ಆಗ್ತದೆ. ಅನರ್ಹರಿಗೆ ಹೋಗಬಾರ್ದು. ಇವತ್ತು 2.9 ಲಕ್ಷ ಜನ ಹೊಸಬರು ಕಾರ್ಡಿಗೆ ಕಾಯ್ತಾ ಕೂತಿದ್ದಾರೆ. ಸರ್ಕಾರಕ್ಕೆ ಏನಾಗಿದೆ ಅಂತಂದರೆ ಅಡಿಷನಲ್ ಫಂಡ್ಸ್ ಕೊಡಲಿಕ್ಕೆ ಆಗ್ತಾ ಇಲ್ಲ. ಏನೇ ಇದಕ್ಕೆ ಕೇಂದ್ರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಬರ್ತಾ ಇದೆ ಹಣ, ಕೊಡಲಿಕ್ಕೆ ಆಗದಲ್ಲಿ ಏನು ಮಾಡ್ತಾ ಇದ್ದಾರೆ ಇವರು, ಹೊಸಬರಿಗೆ ಕೊಡ್ತಾ ಇಲ್ಲ. ಅದು ಭಾಳ ಅನ್ಯಾಯ. ಏನಿದೆ ಅನರ್ಹರನ್ನು ತಕ್ಷಣ ತೆಗಿಬೇಕು. ಈ ಹಿಂದೆ ಕೂಡ ಇದೇ ಥರ ಚರ್ಚೆಗಳಾದಾಗ ಹೇಳ್ತಾ ಇದ್ದು, ಭಾಳಷ್ಟು ಜನ ಸರ್ಕಾರಿ ನೌಕರರು ಸುಳ್ಳು ಮಾಹಿತಿಗಳನ್ನು ಕೊಟ್ಟು ಮಾಡಿದ್ದಾರೆ. ಅಂಥವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಕೂಡ ಹೂಡಿ ಅಂತೇಳಿ ಹೇಳಿದ್ವು. ಮತ್ತು ಅವರು ಏನು ರೇಷನ್ ತೊಗೊಂಡಿದ್ದಾರೆ ಆ ರೇಷನ್ನಿನ ಹಣವನ್ನು ಕೂಡ ವಸೂಲಿ ಮಾಡಬೇಕು ಅಂತ ಅದಕ್ಕೊಂದು ಪ್ರಯತ್ನ ಕೂಡ ಆಯಿತು. ಆದರೆ ಈ ಕೆಲವು ರಾಜಕೀಯ ಒತ್ತಡದಿಂದ ಅದನ್ನೆಲ್ಲ ಕೈಬಿಟ್ಟರು. ಆದರೆ ಭಾಳಷ್ಟು ಜನದನ್ನು ಕಾರ್ಡುಗಳನ್ನು ಅನರ್ಹ ಕಾರ್ಡುಗಳನ್ನು ತೆಗೆದರು. ಸರ್, ಇವತ್ತು ಅವರು ಮಾನದಂಡ ಮಾಡಿರ್ತಕ್ಕಂಥದ್ದು 1.2 ಲಕ್ಷ. ಅದು ಭಾಳ ಕಮ್ಮಿ ಇದೆ. ಅದನ್ನು ಏರಿಸಬೇಕು. ಭಾಳ ಹಿಂದೆ ಮಾಡಿರ್ತಕ್ಕಂಥದ್ದು. ಇವತ್ತು ಒಬ್ಬ ಭಿಕ್ಷೆ ಬೇಡವನಿಗೂ ಕೂಡ ತಿಂಗಳಿಗೆ 15,000 ರೂಪಾಯಿ, 10ರಿಂದ 15,000 ರೂಪಾಯಿ ಇನ್ಕಮ್ ಇರ್ತದೆ ಸರ್. ಹೀಗಾಗಿ ಅವ್ರು ಏನೋ ಒಂದು ಫ್ಯಾಮಿಲಿಗೆ 10,000 ರೂಪಾಯಿ ತಿಂಗಳ ಮಾಡಿರ್ತಕ್ಕಂಥದ್ದು ಅದು ಸರಿಯಲ್ಲ. ಅದು ಆ ಮಾನದಂಡವನ್ನು ಏರಿಸಬೇಕು. ಮೊದಲನೇದು ಅನರ್ಹರನ್ನು ಖಂಡಿತ ನೀವು ಕ್ರಿಮಿನಲ್ ಕೇಸುಗಳನ್ನು ಹಾಕಿ ಅಥವಾ ವಸೂಲಿ ಮಾಡ್ತಕ್ಕಂಥ ಭಾಳ ಕಠಿಣ ಕ್ರಮಗಳನ್ನು ಮಾಡಿ ಇನ್ನು ಮುಂದೆ ಯಾರೂ ಕೂಡ ಈ ರೀತಿಯ ಕಾರ್ಡುಗಳನ್ನು ತೆಗೆದುಕೊಳ್ಳುವಂಥ ಸಾಹಸವನ್ನು ಮಾಡಬಾರ್ದು. ಆ ರೀತಿ ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಂಡು ಅದು ಮಾಡಬೇಕು ಅಂತಕ್ಕಂಥದ್ದು ಒಂದು. ಎಸ್, ನಿಂಗರಾಜು ಗೌಡ್ರೆ, ಈಗ BPL ಕಾರ್ಡ್ ಆಪರೇಷನ್ ಶುರುವಾಗಿದೆ. ಈ ರಾಜ್ಯ ಸರ್ಕಾರ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇರಲಿ, BJP ಸರ್ಕಾರ ಇರಲಿ, JDS ಸರ್ಕಾರ ಇರಲಿ, ಇಲ್ಲಿವರೆಗೂ ನಿಜವಾದ ಫಲಾನುಭವಿಗಳನ್ನು ಗುರುತಿಸುವಲ್ಲಿ ವಿಫಲವಾಗಿದೆ. ಎಸ್, 100%, 100ಕ್ಕೆ 100 ಭಾಗ ಯಾರು ಒರಿಜಿನಲ್ ಬಡವರಿದ್ದಾರೆ ಅವರನ್ನು ಗುರುತಿಸ್ಲಿಕ್ಕೆ ಯಾವ ಸರ್ಕಾರಗಳ ಕೈಲಿ ಇನ್ನೂ ಆಗಿಲ್ಲ. ಬೇರೆ ಹೊರದೇಶದಿಂದ ಬಂದರು 1 ತಿಂಗಳು 2 ತಿಂಗಳಿದ್ದು ರೇಷನ್ ಕಾರ್ಡ್ ಮಾಡಿಸ್ಕೊತಾ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದ ಬಂದವರು ರೇಷನ್ ಕಾರ್ಡ್ ಮಾಡಿಸ್ಕೊತಾ ಇದ್ದಾರೆ. ಹೌದು. ಇಲ್ಲಿ ನಿಜವಾದ ಕರ್ನಾಟಕದವರು ಬಡವರಿಗೆ ರೇಷನ್ ಕಾರ್ಡ್ಗಳು ಸಿಗ್ತಾ ಇಲ್ಲ. ಮತ್ತು ಸರ್ಕಾರ ರಿಟೈರ್ಡ್ ಆಫೀಸರ್ಸ್ಗಳು, ರಿಟೈರ್ಡ್ ಅಧಿಕಾರಿಗಳು, ಅವ್ರುಗಳು ಮನೆಯಲ್ಲೂ BPL ಕಾರ್ಡ್ಗಳಿದ್ದಾವೆ. ಒಂದು ಕುಟುಂಬದಲ್ಲಿ 10 ಜನ ಇರ್ಬೋದು, 5 ಜನ ಇರ್ಬೋದು, 7 ಜನ ಇರ್ಬೋದು. ಒಂದರಲ್ಲಿ 3 BPL ಕಾರ್ಡ್ಗಳಿದ್ದಾವೆ. ಇದನ್ನೆಲ್ಲ ಸರಿಯಾದ ನಿಜವಾದ ಸಮೀಕ್ಷೆ
ಸರ್ಕಾರ ಇದಕ್ಕೆ ಒಂದು ಕಮಿಟಿ ರಚನೆ ಮಾಡಿ ನಿಜವಾದ ಫಲಾನುಭವಿಗಳನ್ನ ಗುರುತಿಸಿ. ನೀವು ಯಾರಿಗೋ ತೆಗಿಲಿಕ್ಕೆ ಹೋಗಿ ನಿಜವಾದವರಿಗೆ ಅನ್ಯಾಯ ಆಗಬಾರ್ದು. ಯಾರು ಬಡವ ಇದ್ದಾನೆ, ಯಾರು ಕೂಲಿ ಕಾರ್ಮಿಕ ಇದ್ದಾನೆ, ಯಾರು ನಿಜವಾದ ನಿಮ್ಮ BPL ರೇಖೆಗೆ ಬರ್ತಾರೆ ಅವ್ರಿಗೆ ನೀವು ಮಾಡೋ ಕಠಿಣ ನಿರ್ಧಾರದಿಂದ ಅವ್ರಿಗೆ ತೊಂದರೆ ಆಗಬಾರ್ದು. ಹಾಗಾಗಿ ನೀವು ಮತ್ತು ಈ ಸರ್ಕಾರ ಈ ಭಾಗ್ಯಗಳನ್ನೆಲ್ಲ ಕೊಡ್ತಾ ಇದೆ, ಈ ಕಾರ್ಡ್ ಇರೋರಿಗೆ ಇಷ್ಟು ಬೆನಿಫಿಟ್ ಇದೆ ಮತ್ತು 2,000 ಕೊಡ್ತಾರೆ, ಇದನ್ನೆಲ್ಲ ಕೆಲವ್ರು ಗೊತ್ತಿಲ್ಲ. ನಿಜವಾಗಿ ಹಾಕಿರೋರು ಈಗ 2,09,000 ಅರ್ಜಿ ಹಾಕಿದ್ದಾರೆ. ಎಷ್ಟು ಜನ ಕೊಟ್ಟಿದ್ದೀರಿ ನೀವು? ಒಬ್ಬರಿಗೂ ಇಲ್ಲ. ಎಷ್ಟು ಜನಕ್ಕೆ ಇಲ್ಲಿವರೆಗೂ ಎಷ್ಟು 2.5 ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಬಂದು ಸನ್ಮಾನ್ಯ ಸಿದ್ದರಾಮಯ್ಯನವರು ಬಡವರ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಿ. ನೀವು ಯಾಕೆ ಇವ್ರಿಗೆ 2 ಲಕ್ಷ ನಿಜವಾದವರು ಇದರಲ್ಲಿ ಇವ್ರನ್ನ ಯಾಕೆ ಗುರುತಿಸಿಲ್ಲ? ಇಲ್ಲಿವರೆಗೂ 2 ಲಕ್ಷ 3 ಲಕ್ಷ ಅರ್ಜಿಗಳು ಬಂದಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಇದರಲ್ಲಿ ಯಾರು ಬಡವರು ಇನ್ನೂ ಕಾಣಿಸ್ಲೇ ಇಲ್ವಾ? ಮೊನ್ನೆ ಆಹಾರ ಸಚಿವರಾದ ಮುನಿಯಪ್ಪನವರೇ, ಯಾಕೆ ನೀವು ಇದ್ರ ಕಡೆ ಗಮನ ಕೊಟ್ಟಿಲ್ಲ ಇಲ್ಲಿವರೆಗೂ? ಇವ್ರಿಗೆ ಯಾರು ಅರ್ಹರು? ನಿಮ್ದು 2.5 ವರ್ಷ ಮುಗ್ದೋಯ್ತಲ್ಲ, ಇವ್ರಿಗೆ ನಿಮ್ಮದು ಯಾವಾಗ ಸಿಗೋದು ಈ ಫಲಾನುಭವಿ? ನಿಮ್ಮ ಫಲವನ್ನು ಅನುಭವಿಸೋದು ಯಾವಾಗ? ಯಾಕೆ ನೀವು ಇದ್ರ ಕಡೆ ಮುನಿಯಪ್ಪನವ್ರಿಗೆ ಗಮನ ವಹಿಸ್ತಾ ಇಲ್ಲ? ನಿಮಗೆ ಸರ್ವಿಸ್ ಎಷ್ಟು, ನೀವು ಎಷ್ಟು ಸರಿ ಎಮ್ ಆಗಿದ್ದೀರಿ, ಎಷ್ಟು ಸರಿ ಮಂತ್ರಿಗಳಾಗಿದ್ದೀರಿ, ಮತ್ತು ನೀವು ಒಂದು ಬಡ ಕುಟುಂಬದಿಂದ ಬಂದು ಇವತ್ತು ಈ ಲೆವೆಲ್ಗೆ ಬಂದಿದ್ದೀರಾ, ನೀವು ಗುರುತಿಸ್ಲಿಕ್ಕೆ ಯಾಕೆ ವಿಫಲರಾಗಿದ್ದೀರಾ? ಆಹಾರ ಸಚಿವರೇ, ಇದನ್ನು ನಿಮ್ಮನ್ನು ಕ್ವಶನ್ ಮಾಡಲಿಕ್ಕೆ ನೇರವಾಗಿ ಈ ನಮ್ಮ ಜಿ ನ್ಯೂಸ್ ಚಾನಲ್ ಪ್ರಕಾರ ಇದರಿಂದ ನಿಮ್ಮನ್ನು ಮತ್ತು ಸಾರ್ವಜನಿಕರು ನೀವೆಲ್ಲ ಬರೀ ಅರ್ಜಿಯಾಗಿ ಕೂತ್ಕೋಬಾರ್ದು. ಬಂದಾಗ ಗಿರಾವ್ ಮಾಡಿ, ಬಂದಾಗ ಕಪ್ಪು ಬಟ್ಟೆ ತೋರಿಸಿ. ಯಾಕೆ ಕೊಡ್ತಾ ಇಲ್ಲ? 2.5 ವರ್ಷ ಆಯಿತು. ನೀವು ಅವ್ರು ಕೊಟ್ಟಂಥ ಫಲಾನುಭವಿಗಳು ಯಾರಿಗೆ ಯಾರು ಈ 3 ಲಕ್ಷ ನಿಜವಾದರೂ ಇದರಲ್ಲಿ ಯಾರೋ 10,000 ಜನ 20,000 ಜನ ಇರ್ಬೋದು. ಈ 2.9 ಲಕ್ಷ ಜನದಲ್ಲಿ ನಿಜವಾಗಿ ಈಗ ಹಾಕ್ಕೊಂಡಿದ್ದಾರೆ ಅರ್ಜಿ. ಇಷ್ಟೊಂದು ಸರ್ಕಾರ ಸವಲತ್ತು ಕೊಡ್ತಾ ಇದೆ ಅಂತೇಳಿ ಹೀಗೆ ಹಾಕ್ಕೊಂಡಿದ್ದಾರೆ. ಇವ್ರಿಗೆ ಇನ್ನೂ 2.5 ವರ್ಷ ನಿಮ್ಮದು ತುಂಬ್ತಾ ಬಂದಿದೆ. ಇವ್ರನ್ನ ನೀವು ಯಾವಾಗ ಗುರುತಿಸಿ ಕೊಡ್ತೀರಾ? ಮತ್ತು ಯಾರ್ಯಾರು ನೀವು APLಗೆ ಅಳವಡಿಸಿದ್ದೀರಾ? ಇದರಲ್ಲಿ ಹೊರ ರಾಜ್ಯದಿಂದ ಬಂದಿದ್ದಾರೆ, ಅವ್ರನ್ನ ಗುರುತಿಸಿ ಅವ್ರನ್ನ ಡಿಲೀಟ್ ಮಾಡೋ ಕೆಲಸ ಮೊದಲು ಮಾಡಿ. ನಮ್ಮ ರಾಜ್ಯದವ್ರು ಇರಲಿ, ಹೊರ ರಾಜ್ಯದವರ ಮಾಡಿ. ಮತ್ತು ನೀವು ನೋಡ್ರಿ, ನಾನು ಸುಮಾರು ಹೋರಾಟಗಳು ಮಾಡಿ ಕೆಲವು ಅಕ್ಕಿಗಳನ್ನ ಹಿಡಿದು ಲೋಡು ಹೊರ ದೇಶಕ್ಕೆ ಹೋಗ್ತಾ ಇದೆ, ಹೊರ ರಾಜ್ಯಕ್ಕೆ ಹೋಗ್ತಾ ಇದೆ. ಇದು ಲೋಡು ನಮಗೆ ಕೊಟ್ಟಂಥ ಬಡವರಿಗೆ ಕೊಟ್ಟಂಥವ್ರು ಯಾರಿದ್ದಾರೆ? ಈ ಕಳ್ಳರು ತಗೋತಾ ಇದ್ದಾರಲ್ಲ ರೇಷನ್ಗಳನ್ನ, ಅವರು ಮಾರಾಟ ಮಾಡ್ತಾ ಇದ್ದಾರೆ. ಕೆಲವು ಲಾರಿಗಳನ್ನ ನಾನು ಹಿಡಿದು ತಹಸೀಲ್ದಾರ್ ಮುಖಾಂತರ, ಪೊಲೀಸ್ ಇಲಾಖೆ ಮುಖಾಂತರ ರೇಡ್ ಮಾಡಿಸಿದ್ದೀನಿ, ಅಡ್ಡ ಹಾಕಿದ್ದೀನಿ, ರಾತ್ರಿ ಎಲ್ಲ ಹಿಡಿದು ಸರ್ಕಾರಕ್ಕೆ ಒಪ್ಸೋ ಕೆಲಸವನ್ನು ಮಾಡಿದ್ದೀನಿ. ಇವತ್ತು ಗಂಗಾವತಿ ಇರಲಿ, ಬೇರೆ ಬೇರೆ ಇದೇ ಒಂದು ಅಡಗುದಾಣ ಮಾಡ್ಕೊಂಬಿಟ್ಟಿದ್ದಾರೆ. ಯಾವ್ಯಾವ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ರೈಸ್ ಮಿಲ್ಗಳಿದ್ದಾವೆ ಅಲ್ಲೆಲ್ಲ ಸರ್ಕಾರಿ ಏನು ಕೊಡ್ತಾ ಇದ್ದಾರೆ ಅದೆಲ್ಲ ಅಲ್ಲಿಗೋಗಿ ಚೀಲ ಚೇಂಜ್ ಆಗಿ ಬೇರೆ ಬೇರೆ ಮಾರಾಟ ಕೇಂದ್ರವಾಗಿ ಮಾರ್ಪಡ್ತಾ ಇದೆ. ಇದು ನಿಜವಾಗೂ ಯಾರು ತಿನ್ನಲಿಕ್ಕೆ ಅರ್ಹನಿದ್ದಾರೆ ಅವನಿಗೆ ನೀವು ವಿತರಿಸೋ ಕೆಲಸ ಮಾಡಬೇಕು ಅಂತೇಳಿ ನಿಮ್ಮ ಚಾನಲ್ ಮುಖಾಂತರ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ, ಆಹಾರ ಮಂತ್ರಿಗಳಾದ ಮುನಿಯಪ್ಪನವ್ರಿಗೆ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸರ್, ಈ ಪರಿ ವಿಪರೀತವಾಗಿ ಅಕ್ರಮವಾಗಿ ರೇಷನ್ ಕಾರ್ಡ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಯಾರು ಅಂತೇಳಿ? ಸರ್, ಹಿಂದೆ ಒಂದು ಯಾವುದೇ ಒಂದು ರೇಷನ್ ಕಾರ್ಡನ್ನು ಇಶ್ಯೂ ಮಾಡಬೇಕಾದ್ರೆ ಅದಕ್ಕೊಂದು ನಿಯಮಗಳು ಇರ್ತಕ್ಕಂಥದ್ದು. ಅವನು ಯಾರು ರೆವಿನ್ಯೂ ಇನ್ಸ್ಪೆಕ್ಟರ್ ಅಥವಾ ಫುಡ್ ಇನ್ಸ್ಪೆಕ್ಟರ್ ಮನೆಗೆ ಹೋಗಿ ಅಲ್ಲಿ ನಿಜವಾಗ್ಲೂ ವಾಸ ಮಾಡ್ತಾ ಇದ್ದಾರೆ ಅದನ್ನು ನೋಡಬೇಕು, ಅವನು ವೆರಿಫೈ ಮಾಡಬೇಕಾಗ್ತದೆ. ಆದರೆ ಇಲ್ಲಿ ಏನಾಗಿದೆ, ಏಜೆಂಟ್ಗಳು ಇದ್ದಾರೆ. ಇವತ್ತು ಅವಾಗ ಏನಾಗ್ತಿತ್ತು ಇದ್ದಾಗ ಎಲ್ಲ ಏಜೆಂಟ್ಗಳಿಗೆ ದುಡ್ಡು ಕೊಟ್ಟರೆ ಏಜೆಂಟ್ಗಳ ಮೂಲಕ ಬರ್ತಾಯಿತ್ತು. ಹೀಗಾಗಿ ಯಾವುದೇ ವೆರಿಫಿಕೇಷನ್ಗಳು ಮಾಡಲ್ಲ. ಒಂದೇ ಕುಟುಂಬಗಳಲ್ಲಿ ಹಲವಾರು ಇರ್ತಕ್ಕಂಥದ್ದು. ಆಮೇಲೆ ಇವಾಗ ಈ ತಮಿಳುನಾಡು ಅಥವಾ ನೆರೆ ರಾಜ್ಯಗಳಿಂದ ಭಾಳ ಜನ ವಲಸೆ ಬರ್ತಾರೆ. ಅವರು ಪೂರ್ತಿ ಇಲ್ಲೇ ಇರೋದಿಲ್ಲ, ಇಲ್ಲಿ ಕೆಲವು ತಿಂಗಳು ಇರ್ತಾರೆ. ತಮಿಳುನಾಡು ಅಂತಲ್ಲ ಸರ್, ಒರಿಸ್ಸಾದಿಂದ ಬಂದಿದ್ದಾರೆ, ಜಿಲ್ಲೆಗಳಿಂದ ಬಂದಿದ್ದಾರೆ. ಅವರು ನಾವು ಕೊಡ್ತೀವಿ ಮಾಹಿತಿ ಬರಲಿ ಸರ್ಕಾರ ನಮ್ಮ ಹತ್ರಕ್ಕೆ. ಅವರು ಇಲ್ಲೂ ರೇಷನ್ ಕಾರ್ಡ್ ಇಟ್ಕೊಂಡಿರ್ತಕ್ಕಂಥದ್ದು, BPL ಕಾರ್ಡು ಅವರ ರಾಜ್ಯದಲ್ಲೂ ಇಟ್ಕೊಂಡಿರ್ತಕ್ಕಂಥದ್ದು, ಎರಡೆರಡು ಕಡೆ ವೋಟರ್ ಲಿಸ್ಟ್ 2 ಕಡೆ. ಮತ್ತು ಭಾಳಷ್ಟು ಅಂತಂದರೆ ಆಧಾರ್ ಕಾರ್ಡ್ಗೂ ಕೂಡ 2-3 ಆಧಾರ್ ಕಾರ್ಡ್ಗಳನ್ನು ಒಬ್ಬನೇ ವ್ಯಕ್ತಿಗಳು ಇಟ್ಕೊಂಡಿರ್ತಕ್ಕಂತಹ ಹಲವಾರು ನಿದರ್ಶನ. ಇದರಲ್ಲಿ ಮೂಲ ಕಾರಣ ಏನು ಅಂದರೆ, ನಮ್ಮ ಈ ಆಡಳಿತ ನಡೆಸ್ತಕ್ಕಂಥವ್ರು ಅಥವಾ ಸರ್ಕಾರಿ ನೌಕರರು ಏನಿದ್ದಾರೆ ಅವರ ಕೆಲಸವನ್ನು ಸರಿಯಾಗಿ ನಿಭಾಯಿಸ್ತಲೇ ಇರ್ತಕ್ಕಂಥದ್ದು. ಮತ್ತು ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ಏಜೆಂಟ್ಗಳ ಮೂಲಕ ವ್ಯವಹಾರ ನಡೀತಾ ಇರ್ತಕ್ಕಂಥದ್ದು. ಹೀಗಾಗಿ ಏನಾಗಿದೆ, ಅನರ್ಹರಿಗೆ ಕೊಟ್ಟರು. ಆಮೇಲೆ ಈಗ ನಮ್ಮ ರಾಜ್ಯದಲ್ಲೇ ಇರ್ತಕ್ಕಂಥ ಸರ್ಕಾರಿ ನೌಕರರು, ನಾವು ಹೇಳಿದ್ವು ಆವಾಗ ಸಿಕ್ಕಾಗ ಕೆಲವರು ಕ್ರಿಮಿನಲ್ ಕೇಸ್ ಹಾಕಿ ಅಂಥವ್ರನ್ನ ವಜಾ ಮಾಡಿ ಅಂತ ಹೇಳಿದರೂ ಕೂಡ ಕೊನೆಗೆ ಭಾಳಷ್ಟು ಲಾಬಿ ನಡೆಸಿ ಅವ್ರನ್ನೆಲ್ಲ ರಕ್ಷಿಸ್ತಕ್ಕಂಥ ಕೆಲಸ ಆಯಿತು. ಹೀಗಾಗಿ ಏನಾಯಿತು, ಅವ್ರಿಗೊಂದು ಧೈರ್ಯ ಬಂತು ಏನಾಗ್ತದೆ ಸರ್ಕಾರದಲ್ಲಿ ಅಂತೇಳಿ. ಸರ್, ಇದರಿಂದ ಏನಾಗಿದೆ, ನಾವು ಯಾರಿಗೆ ತಲುಪಬೇಕೋ ನಿಜವಾಗಿ ತಲುಪಬೇಕೋ ಅವರಿಗೆ ತಲುಪ್ತಾ ಇಲ್ಲ. ಇವಾಗೇನು ಆಹಾರ ಭದ್ರತಾ ಕಾಯ್ದೆಯ ಮೂಲಕ ಸರ್ಕಾರ ಏನು ತಂತಂದರೆ
ಯಾವುದೇ ವ್ಯಕ್ತಿ ಹಸುವಿನಿಂದ ಸಾಯಬಾರ್ದು ಅಂತಕ್ಕಂಥದ್ದು ಈ ಕಾನೂನಲ್ಲಿ ಇದ್ದ ಅಂಶ. ಆಮೇಲೆ ಅವರ ಸಂಖ್ಯೆಗಳ ಪ್ರಕಾರವೇ 70% ಬಡವರು ಇವತ್ತು ನಮ್ಮಲ್ಲಿದ್ದಾರೆ ಅಂತಕ್ಕಂಥದ್ದು. ಗ್ರಾಮೀಣ ಭಾಗದಲ್ಲಿ 85 ಭಾಗ, ನಗರದಲ್ಲಿ 50 ಭಾಗ ಇರ್ತಕ್ಕಂಥದ್ದು. ಇದರಲ್ಲಿ 35 kgಗಳಷ್ಟು ಪ್ರತಿ ತಿಂಗಳು ಆಹಾರ ಕೊಡಬೇಕು ಅಂತ. ಆದರೆ ಏನಾಗಿದೆ, ಭಾಳಷ್ಟು ಅವರು ಹೇಳಿದಾಗೆ ಕಳ್ಳ ಸಂತೆಯಲ್ಲಿ ಹೋಗ್ತಾ ಇರ್ತಕ್ಕಂಥ. ಸರ್, ಭಾಳ ಜನ ಯಾಕೆ ಕಾರ್ಡ್ ಇಟ್ಕೊಂಡಿದ್ದಾರೆ ಅಂತಂದರೆ ಬೇರೆ ಯಾವುದೋ ಒಂದು ಬೆನಿಫಿಟ್ ತೊಗೊಳ್ಳಿಕ್ಕೆ ಇಟ್ಕೊಂಡಿರ್ತಾರೆ. ಆಮೇಲೆ ಅವ್ರ ಆಹಾರನ ಏನು ಮಾಡಿದರು, ಪ್ರತಿ ತಿಂಗಳು ಹೋಗಿ ಸೈನ್ ಹಾಕಿ ಅಲ್ಲಿ ಅವನಿಗೆ ಕೊಟ್ಟು ಬರ್ತಾಯಿದ್ರು. ಅವ್ರು ಏನೋ ಒಂದಷ್ಟು ದುಡ್ಡು ತೊಗೊಂಡು ಬರ್ತಾಯಿದ್ರು. ಆ ಆಹಾರ ಏನಾಗ್ತಿತ್ತು, ಚೀಲಗಳನ್ನು ಬದಲಾಯಿಸಿ ಇದನ್ನು ಯಾವುದು ಇವತ್ತು ನಾವು ಅಕ್ಕಿ ಹಿಟ್ಟುಗಳು ಇದರಲ್ಲಿ ಏನು ಸಿಗ್ತಾ ಇದೆ, ಈ ಪ್ಯಾಕ್ಡ್ ಐಟಮ್ಸ್ ಎಲ್ಲ ಭಾಳಷ್ಟು ಇದರಿಂದ ಹೋದಂಥ ಇರತಕ್ಕಂಥದ್ದು. ಹೀಗಾಗಿ ಇದರಿಂದ ಏನಾಯಿತು, ಸರ್ಕಾರಕ್ಕೆ ಆರ್ಥಿಕ ನಷ್ಟ ಆಗ್ತದೆ. ಯಾಕೆಂದರೆ ಇದೆಲ್ಲ ಸಬ್ಸಿಡೈಸ್. 3 ರೂಪಾಯಿಯಲ್ಲಿ ಅಕ್ಕಿ ಕೊಡ್ತಾ ಇದ್ದಾರೆ, 2 ರೂಪಾಯಿಯಲ್ಲಿ ಗೋಧಿ ಕೊಡ್ತಾ ಇದ್ದಾರೆ, 1 ರೂಪಾಯಿಯಲ್ಲಿ ಬೇಳೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಸರ್ಕಾರದ ಹಣ ಹೀಗೆ ದುರುಪಯೋಗ ಆಗ್ತಕ್ಕಂಥದ್ದು. ಇದನ್ನು ತಪ್ಪಿಸ್ಲಿಕ್ಕೆ ಏನು ಮಾಡಿದರು, ಬಯೋಮೆಟ್ರಿಕ್ ಮಾಡಿದರು. ಅಂದರೆ ಅವನು ಬಂದು ಬಯೋಮೆಟ್ರಿಕ್ ಅವನ ಹೆಬ್ಬೆಟ್ಟು ಕೊಟ್ಟಾಗ ಮಾತ್ರ ಅವನ ಕೊಡಬೇಕು. ಹೌದು, ಆಗಿದ್ದೇನು ಅಂದರೆ ಅವನು ಕೊಡ್ತಾನೆ, ಇವರ ಜೊತೆ ಅಂಗಡಿಯವರ ಜೊತೆ ವ್ಯವಹಾರ, ಅವನ ರೇಷನ್ನಲ್ಲೇ ಬಿಡ್ತಾನೆ, ಅವನ ಕೊಟ್ಟ ದುಡ್ಡನ್ನು ತೊಗೊಂಡು ಹೋಗ್ತಾ ಇರ್ತಕ್ಕಂಥ. ಸರ್, ಹೀಗಾಗಿ ಕಾಳಸಂತೆಯಲ್ಲಿ ಈ ಆಹಾರ ಧಾನ್ಯಗಳು ಹೋಗೋದ್ರಿಂದ ಏನಾಯಿತು, ನಿಜವಾದ ಬಡವರಿಗೆ ಇದು ಆಹಾರ ಧಾನ್ಯಗಳು ಸಿಗದಲೇ ಯಾರೋ ಕಾಳಸಂತೆಯಲ್ಲಿ ಮಾರಿ ಅವರು ಧನಿಕರಾಗ್ತಕ್ಕಂಥ ಒಂದು ಇದು ಬಂತು. ಹೀಗಾಗಿ ಸಮಗ್ರವಾದಂಥ, ಮತ್ತು ಭಾಳಷ್ಟು ಜನಕ್ಕೆ ಈಗ ತೆಗೆದಿರೋರಿಗೆ ಅಪೀಲ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಹಾಗೇನಾದರೂ ಅವರಿಗೆ ಅನ್ಯಾಯವಾಗಿ ತೆಗೆದಿದ್ದರೆ ಖಂಡಿತ ಅವರು ಅಪೀಲ್ ಹೋದಾಗ ಮತ್ತೆ ಅದನ್ನು ರೆಸ್ಟೋರ್ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ಮಾಡಿದ್ದಾರೆ. ಒಂದು ಸತಿ ಇದು ಕ್ಲೀನಿಂಗ್ ಆಗಬೇಕು ಸರ್. ಮತ್ತು ಇದನ್ನು ಆಧಾರ್ಗೆ ಕೂಡ ಲಿಂಕ್ ಮಾಡಬೇಕು ಅಂತಕ್ಕಂಥದ್ದು. ಆಮೇಲೆ ಈಗ ಆಧಾರ್ ಮತ್ತು ಬ್ಯಾಂಕ್ ಅಕೌಂಟು ಪಾನ್ಗೆ ಲಿಂಕ್ ಮಾಡಿದಾಗ ಏನಾಗ್ತದೆ, ಆಟೋಮೆಟಿಕ್ಕಾಗಿ ಅವನ ಆರ್ಥಿಕ ಸ್ಥಿತಿ ಗೊತ್ತಾಗ್ತದೆ. ಇದು ಆರ್ಥಿಕವಾಗಿ ಹಿಂದುಳಿದವರಿಗೆ ಹೋಗಬೇಕು ಅನ್ನೋದು ಹೊರತು, ಈಗ ಭಾಳಷ್ಟು ಜನ ಶ್ರೀಮಂತರು, ಬ್ಯಾಂಗ್ಳೂರು ನಗರದಲ್ಲಿರ್ತಂತಹ ಶ್ರೀಮಂತರು ತಾವು ನೋಡಿರ್ಬೋದು, ಇವತ್ತು ಕೂಡ BPL ಕಾರ್ಡ್ ಇಟ್ಕೊಂಡು ಸವಲತ್ತುಗಳನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಕಠಿಣ ಕ್ರಮ ತಗೊಳ್ಳೇಬೇಕಾಗ್ತದೆ ಇದರಲ್ಲಿ. ಎಸ್ ಸರ್, ಎಂಥವರಿಗೆ BPL ಕಾರ್ಡ್ ಬೇಕು? ಈಗ ಸರ್ಕಾರ ಒಂದು ಮಾನದಂಡವನ್ನು ಮೊದಲಿಗೊಂದು ತತ್ತು, ಯಾರ್ಯಾರಿಗೆ ಕೊಡಬಾರ್ದು, ಯಾರ್ಯಾರಿಗೆ ಕೊಡಬೇಕು ಅಂತೇಳಿ. ಕಾರ್ ಇದ್ದರಿಗೆ ಕೊಡಬಾರ್ದು, TV ಇದ್ದರಿಗೆ ಕೊಡಬಾರ್ದು, ಬೋರ್ವೆಲ್ ಇದ್ದರಿಗೆ ಕೊಡಬಾರ್ದು, ಬೈಕ್ ಇದ್ದರಿಗೆ ಕೊಡಬಾರ್ದು. ಇದೆಲ್ಲ ಈಗ ಎಂಥ ಹಳ್ಳಿನಲ್ಲಿ ಇವತ್ತು 500 ರೂಪಾಯಿ ಕೂಲಿ ಮಾಡೋನು ಒಂದು ಬೈಕ್ ಇಟ್ಕೊತಾನೆ. ಅದಲ್ಲ ಅವನ ಸಂಪಾದನೆ, ಅವನು ಯಾವ ಲೆವೆಲ್ಗಿದ್ದಾನೆ, ಅವನು ಉತ್ತಮ ಸ್ಥಿತಿಯಲ್ಲಿದ್ದಾನ, ಸಾಮಾಜಿಕವಾಗಿ ಭದ್ರತೆಯಾಗಿ ಅವನ ಸಂಸಾರವನ್ನು ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದಾನ, ಇವನಿಗೆ ಅವಶ್ಯಕತೆ ಇದೆಯಾ? ಈ ನಾವು ಕೊಡುವ ಅಕ್ಕಿ, ರೇಷನ್, ಬೇಳೆ ಏನೇನು ಕೊಡ್ತೀರಿ, ಇವನಿಗೆ ಅವಶ್ಯಕತೆ ಇದೆಯಾ? ಇವನು ನಿಜವಾದ ಫಲಾನುಭವಿನ? ಇದನ್ನು ಗುರುತಿಸ್ಬೇಕು. ಇದನ್ನು ಗುರುತಿಸ್ಲಿಕ್ಕೆ ಸರ್ಕಾರ ಹೇಳುತ್ತಾ ಇದೆ. ಕೊಡಲಿ, ಡೈಲಿ 500 ರೂಪಾಯಿ. ಈಗ ಗಾರೆ ಕೆಲಸ ಮಾಡೋರಿದ್ದಾರೆ, ಬೇರೆ ಬೇರೆ ಕಾರ್ಪೆಂಟರ್ ಕೆಲಸ ಮಾಡೋರಿದ್ದಾರೆ, ಬೇರೆ ಬೇರೆ ಕೂಲಿ ಕೆಲಸಗಳು ಮಾಡೋರಿದ್ದಾರೆ. ಅಂಥವ್ರಿಗೆ ಕೊಡಲಿ. ಒಂದು ಬೋರ್ ಇಟ್ಕೊಂಡು ಇಟ್ಟಿಗೆ ಅವ್ರಿಗೆ ಕೊಡಬಾರ್ದು ಅಂತ ನಾವು ಅದನ್ನು ಹೇಳ್ತಾ ಇಲ್ಲ. ಯಾರು ನಿಜವಾದ ಫಲಾನುಭವಿ ಇದ್ದಾನೆ, ಸಿದ್ದರಾಮಯ್ಯನವ್ರಿಗೆ ನಾವು ಧನ್ಯವಾದ ಹೇಳೋಣ. ಯಾಕೆ ಅಂದರೆ ಅವರು ಒಂದು ಹೇಳ್ತಾ ಇದ್ರು, ಅವ್ರದ್ದೊಂದು ನಾನು ಸಂದರ್ಶನದಲ್ಲಿ ನೋಡ್ತಾ ಇದ್ದೆ. ನಾನು ಓದಬೇಕಾದ್ರೆ ಅಕ್ಕಿ ಸಾಂಬಾರು ಹೋಟ್ಲಲ್ಲಿ ತರ್ತಾ ಇದ್ದೆ, ನಾನು ರೈಸ್ ಮಾಡ್ಕೋತಾ ಇದ್ದೆ. ಅವತ್ತು ಆ ಕಷ್ಟನ ನೋಡಿದ್ದೀನಿ. ನೆಂಟರುಗಳು ಬಂದಾಗ ವಾರಕ್ಕೆ ಒಂದೇ ಸರಿಯೋ ಅಥವಾ ಯಾವಾಗಲೂ ನೆಂಟರುಗಳು ಬಂದಾಗ ನಾವು ಅನ್ನ ಮಾಡ್ತಾಯಿದ್ರು. ಜ್ವರ ಬಂದಿತ್ತು ಅಂತೇಳಿ ಯಾರು ಪಕ್ಕದ ಮನೆಯವ್ರು ಬಂದು ಅನ್ನಕ್ಕೋಸ್ಕರ ಕಾಯ್ಕೊಂಡು ನಿಂತಿದ್ರು. ಈ ನಮ್ಮ ತಾಯಿ ಮುಂದಕ್ಕೆ ಹೋಗು ಅಂದರು. ಅಯ್ಯೋ ನಮ್ಮಮ್ಮ ಬೈತಾರಲ್ಲ, ಕೊಟ್ಟು ಕಳ್ಸಮ್ಮ ಅಂತ ಹೇಳಿದೆ. ಈ ಸಿಚುವೇಶನು, ಈ ಸನ್ನಿವೇಶ ಬಡತನದಲ್ಲಿ ಬೆಳೆದು ಬಂದಂಥ ಮಾನ್ಯ ಮುಖ್ಯಮಂತ್ರಿಗಳು, ನೀವು ಮಾಡಿರೋದಕ್ಕೆ ಧನ್ಯವಾದಗಳು, ಆಭಾರಿಗಳು. ರೈತರೆಲ್ಲ ನಿಮ್ಮ ಉದ್ದೇಶ ಸರಿ ಇದೆ. ಯಾರು ಹಸ್ಕೊಂಡು ಮಲಗಬಾರ್ದು, ಎಲ್ಲರೂ ಹೊಟ್ಟೆ ತುಂಬ ಅನ್ನ ಊಟ ಮಾಡಿ ಮಲಗಲಿ ಅನ್ನೋ ಉದ್ದೇಶ ಸರಿ ಇದೆ. ಆದರೆ ಕಳಸಂತೆಯಲ್ಲಿ ಯಾಕೆ ಹೋಗ್ತಾ ಇದೆ, ಇದನ್ನು ನೀವು ತಡಿತಾ ಇಲ್ಲ. ಬೇರೆ ಬೇರೆ ರಾಜ್ಯಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ. ನೀವು ಬಂದ ಚೀಲ ಸೀದಾ ಗೋಡನ್ಗೆ ಹೋಗ್ತದೆ, ಬೇರೆ ರೈಸ್ ಮಿಲ್ಗೆ ಹೋಗ್ತದೆ. ರೈಸ್ ಮಿಲ್ಲಲ್ಲಿ ಚೀಲ ಬದಲಾವಣೆ ಚೀಲ ಆಗ್ತದೆ. ಅಲ್ಲಿಂದ ಬೇರೆ ಬೇರೆ ಮಾರ್ಕೆಟ್ಗಳಿಗೆ ಹೋಗ್ತದೆ. ಅಲ್ಲಿಂದ ಹೊರದೇಶಗಳಿಗೆ ಹೋಗ್ತದೆ. ಯಾವುದೋ ಒಂದು ಪೇಪರಲ್ಲಿ ನೋಡಿದೆ ನಾನು, ನಮ್ಮ ಕೊಟ್ಟಂಥ ರೈತರಿಗೆ ಕೊಟ್ಟಂಥ ಬಡವರು ಇವತ್ತು ಬೇರೆ ರಾಜ್ಯದಲ್ಲಿ, ಬೇರೆ ದೇಶದಲ್ಲಿ ಇಷ್ಟು ಮಾರ್ಕೆಟ್ಗೆ ಡಿಮ್ಯಾಂಡಲ್ಲಿ ಹೋಗ್ತಾ ಇದೆ ಅಂತೇಳಿ ಯಾವುದೋ ಒಂದು ಪೇಪರ್ ನ್ಯೂಸ್ ನೋಡಿದೆ. ಇದು ಆಗಬಾರ್ದು. ನಿಜವಾದ ಫಲಾನುಭವಿ ಗುರುತಿಸ್ಲಿಕ್ಕೆ ನಾನು ಅವಾಗಲಿಂದಲೇ ನೋಡ್ತಾ ಇದ್ದೀನಿ. ಯಾವುದೇ ಸರ್ಕಾರ ಇದ್ರ ಕಡೆ ಯಾಕೆ
ಸರಿಯಾದ್ರನ್ನ ಗುರುತಿಸಿ ನೀವು ಕೊಡೋ ಇದು ಗುಡಿಸಿ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಉಳಿತದೆ. ಈ ಒರಿಜಿನಲ್ ಯಾರು ಊಟಕ್ಕಿಲ್ಲ ಅವನಿಗೆ ಕೊಡಿ, ಅವನಿಗೆ ನಿಜವಾದ ಅವಶ್ಯಕತೆ ಇರೋನು ಕೊಡಿ. ಯಾರು ಮಾರಾಟ ಮಾಡ್ತಾ ಇದ್ದಾರೆ ಆಳ ಸಂತೆಯಲ್ಲಿರೋರು ಯಾರು ರಾಜಕೀಯ ಹಿಂಬಾಲಕರೇ, ರಾಜಕೀಯ ಹಿಂಬಾಲಕರು ತಗೊಳ್ಳೋರಿ. ಈಗ ನಮ್ಗೀಗ ನಮ್ಮ ಮನೆಗೆ 5 kg ಅಕ್ಕಿ ಬೇಕು ಅಂದ್ರೆ ನಾನು ಮಾರಕ್ಕೆ ಹೋಗಲ್ಲ, 5 kg ನಾನು ಮಡಿಕೊಂತೀನಿ. ನನ್ಗೆ 10 kg ಕೊಡ್ತಾ ಇದ್ದಾರೆ, ನನ್ಗೆ 10 kg ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಒಂದು ಮನೆಯಲ್ಲಿ 3 ಕಾರ್ಡ್ ಇದಾವೆ, ಅವ್ರಿಗೊಂದು 15 kg 50 kg ಬರ್ತದೆ ಮನೆಗೆ, ಅವ್ನಿಗೆ 10 kg ಅವಶ್ಯಕತೆ, 30 kg ಮಾರಾಟ ಮಾಡ್ತಾ ಇದ್ದಾನೆ. ಹಂಗೆ ಆಗಿರೋದು. ಇಲ್ಲಿರುವಂತ ಅಕ್ಕಿಗಳನ್ನ ಪಾಲಿಸ್ ಮಾಡಿ ಬೇರೆ ಇವನು ಅಲ್ಲಿಗೆ ಇವನಿಗೆ ಅಲ್ಲಿಗೆ ಹೋಗಿ 10 ರೂಪಾಯಿ 20 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾನೆ. ಇದು ಎಲ್ಲರಿಗೂ ಹೊರೆ ಬೀಳ್ತದೆ, ಟ್ಯಾಕ್ಸ್ ಕಟ್ಟೋರು ಹೊರೆ ಬೀಳ್ತದೆ. ಇದು ನಿಜವಾದ ಫಲಾನುಭವಿಗಳಿಗೆ ಒಂದು ಸಮಿತಿಯನ್ನು ರಚನೆ ಮಾಡಿ. ನೀವು ಒಂದು ಸಮಿತಿ ಹೇಗಿರಬೇಕು ಅಂದರೆ, ಅವನೇನಾದ್ರು ಲೋಪವಾಗಿ ವರದಿಯನ್ನು ಕೊಟ್ಟರೆ ಅವನಿಗೆ ಕಠಿಣ ಶಿಕ್ಷೆ ವಿಧಿಸ್ತೀವಿ, ಅವನಿಗೆ ಸಸ್ಪೆಂಡ್ ಮಾಡ್ತೀವಿ ಅಂತ ಮಾಡಿ. ಯಾರು ರಿಟೈರ್ಡ್ ಮುಖ್ಯ ನ್ಯಾಯಮೂರ್ತಿಗಳನ್ನ ಅಂದ್ಕೊಂಡು ತಂಡ ಮಾಡಿ ರಚನೆ ಮಾಡಿ. ಸರಿಯಾಗಿ ನೀವು ಯಾಕಿನ್ನೂ ಮಾಡಲಿಕ್ಕೆ ವಿಫಲವಾಗ್ತಾ ಇದ್ದೀರಿ? ಮೊನ್ನೆ ಮುನಿಯಪ್ಪನವರೇ, ನೀವು ಇದ್ರ ಕಡೆ ನೀವು ಗಮನ ವಹಿಸಬೇಕು. ಆಹಾರ ಮಂತ್ರಿಗಳಿದ್ದೀರಿ, ಇದ್ರ ಕಡೆ ಗಮನ ವಹಿಸಬೇಕು. ನೀವು ಇದ್ರ ಗಮನ ವಹಿಸಿ ತೆಗೆದು ಬಿಡೋದೆಲ್ಲ ದೊಡ್ಡದು. ಅವನೇನಾದರೂ ನೀವು ಡಿಲೀಟ್ ಮತ್ತೆ ನಾವು ಕರೆಕ್ಟಾಗಿರುತ್ತೆ. ಯಾಕೆ ಸರ್ಕಸ್ ಹೊಡಿಬೇಕಾ? ನಿಮ್ಮ ತಾಲೂಕು ಆಫೀಸ್ಗೆ ಲಂಚ ಕೊಟ್ಕೊಂಡು, ನಿಮ್ಮ ತಾಲೂಕು ಅಧಿಕಾರಿ ಮುಂದೆ ಕೈ ಕಟ್ಟು ನಿಂತ್ಕೊಂಡು, ನಿಮ್ಮ VA ಮುಂದೆ ಕೈ ಕಟ್ಟು ನಿಂತ್ಕೊಂಡು, ನಿಮ್ಮ ಫುಡ್ ಇನ್ಸ್ಪೆಕ್ಟರ್ ಮುಂದೆ ಕೈ ಕಟ್ಟು ನಿಂತ್ಕೋಬೇಕಾ? ಗುರ್ತು ತೆಗಿಬೇಕಾದ್ರೆ ನೀವು ಅವನ್ನ ಒಂದು ಸಾರಿ ಅಲ್ಲ, ಕಮಿಟಿ ಒಂದು ಮಾಡಿ, ಆ ರಚನೆ ಮಾಡಿ, ಆ ಕಮಿಟಿನಲ್ಲಿ 3 ತಂಡಗಳು ಮಾಡಿ. ಫಸ್ಟ್ ತಂಡ ಏನು ವರದಿ ಕೊಡುತ್ತೆ, 2ನೇ ತಂಡ ಏನು ವರದಿ ಕೊಡುತ್ತೆ, 3ನೇ ತಂಡ ಏನು ವರದಿ ಕೊಡುತ್ತೆ, 3 ಟ್ಯಾಲಿ ಆಗುತ್ತಾ, 3 ಸಮ ಬರುತ್ತಾ, ಅವನು ನಾಯಕ ಮಾಡಿ. ಯಾಕೆ ಆಗ್ತಾ ಇಲ್ಲ? ನೀವು ನಿಮಗೆ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡು ಇವಾಗ ನೀವು ಯಾಕೆ ಮಾಡ್ತಾ ಇಲ್ಲ? ಓಕೆ, ಮಾತಾಡೋಣ. ಮತ್ತೊಬ್ಬರಿಗೆ ಎಷ್ಟು ಜನ ಆಗಿದ್ದಾರೆ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ರಾಮಲಿಂಗೇಗೌಡರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್, ನೋಡ್ತಾ ಇದ್ರಿ ಇತ್ತೀಚಿನ ಬೆಳವಣಿಗೆ. ಗ್ಯಾರಂಟಿ ಆದ ನಂತರ ಈ ರೀತಿಯ ಮೇಜರ್ ಸರ್ಜರಿ ನಡೀತಾ ಇರುವಂಥದ್ದು ಒಳ್ಳೆಯದೇ, ಕೆಟ್ಟದೇನಲ್ಲ. ಯಾಕಂದರೆ ಯಾರಿಗೆ BPL ಕಾರ್ಡ್ ಹೋಗಬೇಕು ಅಂಥವರ ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಅವರಿಗೆ ಮಾತ್ರ BPL ಕಾರ್ಡ್ ಇರಬೇಕು. ಈಗ ಗೌರ್ಮೆಂಟ್ ಜಾಬ್ ಇದ್ದರೂ ಕೂಡ ಅವರಿಗೆ BPL ಕಾರ್ಡ್ ಇದೆ, ಸೌಲಭ್ಯವನ್ನು ಕೂಡ ಪಡೀತಿದ್ದಾರೆ. ಅದು ಒಳ್ಳೆಯ ಮೂನೆ. ಆದರೆ ಇದ್ದಕ್ಕಿದ್ದ ಹಾಗೆ ನೀವು ಯಾವುದೇ ರೀತಿಯಾಗಿ ಮನೆ ಮನೆಗೆ ಹೋಗಿ ಸರ್ವೆ ಮಾಡದೆ ಏಕಾಏಕಿಯಾಗಿ ನೀವು ಈ ರೀತಿ ಕಾರ್ಡ್ಗಳನ್ನು ರದ್ದು ಮಾಡಿದ್ರೆ, ಈಗ ಮತ್ತೆ ಫಲಾನುಭವಿಗಳು ಅಂತೇಳಿ ಅಲೆದಾಡೋದಿದೆಯಲ್ಲ, ತಹಶೀಲ್ದಾರಿಂದ ಮನೆಯಿಂದ ತಹಶೀಲ್ದಾರಿಂದ ಮನೆಯಿಂದ. ಸೊ ಅಲ್ಲಿ ಬಡವರೇ ಇರ್ತಾರೆ. ಸೊ ಅವರು ಮತ್ತೊಬ್ಬರಿಗೆ ಸರ್ ಹೇಳಿದ ಹಾಗೆ ಏಜೆಂಟ್ ಅವರಿಗೆ ದುಡ್ಡು ಕೊಟ್ಟು ಮತ್ತೆ ಮಾಡಿಸುವಂಥ ಕೆಲಸ ಆಗಬೇಕಾಗತ್ತೆ. ಅಂದರೆ ಎಲ್ಲೋ ಒಂದು ಕಡೆ ಪ್ಲಾನ್ ಇಲ್ಲದೆ ಇರೋದಾ ಹೇಗೆ ಅಂತ ಸರ್ಕಾರದ್ದು? ಇದಕ್ಕಿದ್ದಾಗಿ ನಮಗೆ ಲಾಸ್ ಆಗ್ತಾ ಇದೆ, ಈ ಎಲ್ಲ ಸ್ಟಾಪ್ ಮಾಡಿಬಿಡೋಣ, ಆಮೇಲೆ ಯಾರಾದರೂ ಅಪೀಲ್ ಮಾಡಿದ್ರೆ ಆಮೇಲೆ ನೋಡೋಣ ಅನ್ನೋ ಲೆಕ್ಕಾಚಾರನ ಹೇಗೆ? ನೋಡಿ, ಸರ್ಕಾರ ಬರೋದಕ್ಕೆ ಮುಂಚೆ ಏನು ಇವರು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು, ಆವಾಗ ಒಂದಷ್ಟು ಚರ್ಚೆಗಳಾಯಿತು, ಇವ್ರ ಕೈಲಿ ಸಾಧ್ಯ ಇದೆಯಾ ಅಂತೇಳಿ. ಅವಾಗ ಬಹಳ ಚರ್ಚೆ ಆಯಿತು. ಇವರೇನನ್ನು ನಾವು ಮಾಡೇ ಅಂತ ಬಂತು. ಈಗ ಯೋಜನೆಯನ್ನು ಜಾರಿಗೆ ಮಾಡಿದ್ರು. 10 kg ಅಕ್ಕಿನ ಕೊಡ್ತೀನಿ, ರಾಮಣ್ಣಂಗೂ ಫ್ರೀ, ಸೋಮಣ್ಣಂಗೂ ಫ್ರೀ, ಭೀಮಣ್ಣಂಗೂ ಫ್ರೀ ಅಂತ ಹೇಳಿದ್ರು. ಬರ್ತಾ ಇವರು ಒದಿಸೋಕ್ಕಾಗಲಿಲ್ಲ. ಕೇಂದ್ರ ಸರ್ಕಾರದ ಮೇಲೆ ಹಾಕಿದ್ರು. ಕೇಂದ್ರ ಸರ್ಕಾರ ನಮ್ಗೆ ಅಕ್ಕಿ ಕೊಡ್ತಿಲ್ಲ ಅಂದರು. ಅದು ಇವ್ರಿಗೆ ಗೊತ್ತಿರಲಿಲ್ವಾ? ಕೇಂದ್ರ ಸರ್ಕಾರ ನಮ್ಗೆ ಕೊಟ್ಟರೆ ನಾವು ಕೊಡ್ಲಿಕ್ಕೆ ಸಾಧ್ಯ ಅಂತ. ಒಂದು ಕೇಂದ್ರ ಸರ್ಕಾರದ ಮೇಲೆ ಹಾಕಿದ್ರು. 2ನೇದು ದುಡ್ಡು ಕೊಡ್ತೀವಿ ಅಂತ ಬಂದರು. ಈಗೇನೋ ಇಂದ್ರ ಕಿಟ್ ಅಂತೇನೋ ಮಾಡ್ತಾರಂತೆ, ದುಡ್ಡು ಕೊಡ್ತೀವಿ ಅಂತ ಬಂದರು. ಎಷ್ಟು ಜನಕ್ಕೆ ಅರ್ಹ ಫಲಾನುಭವಿಗಳಿಗೆ ತಲುಪಿದೆ? BPL ಕಾರ್ಡ್ ರಾಜ್ಯದಲ್ಲಿ ಎಷ್ಟಿದೆ ಅಷ್ಟು ಜನಕ್ಕೂ ತಲುಪಿದೆಯಾ? ಇದನ್ನು ಮಾನಿಟರ್ ಮಾಡೋರು ಯಾರೂ ಇಲ್ಲ. ಎಷ್ಟೋ ಜನಕ್ಕೆ ದುಡ್ಡುಗಳೇ ಬರ್ತಿಲ್ಲ, ಇನ್ನು 5 kg ಉಳ್ದಂಥದ್ದು. ಈಗ ಇದಕ್ಕೆ ಶೈಕ್ಷಣಿಕ ಸಮೀಕ್ಷೆಗೆ ಹಾಕೊಂಡಿದ್ದೀರಿ. ಸರ್ಕಾರಿ ಕಚೇರಿಗಳಲ್ಲಿ ಸಿಬ್ಬಂದಿಗಳಿಲ್ಲ. ಇನ್ನು ನೀವು ಇದನ್ನು 45 ದಿನ ಟೈಮ್ ಪೀರಿಯಡ್ ಕೊಟ್ಟಿದ್ದೀರಿ. ಬಡವರು, ಮಧ್ಯಮ ವರ್ಗದವರು, ದಿನನಿತ್ಯ ಕೂಲಿ ಮಾಡ್ತಿರೋರು ನಿಮ್ಮ ಆಹಾರ ನಿರೀಕ್ಷಕರ ಕಚೇರಿಗೆ ಬಂದು ಸರ್ವರ್ ಇಲ್ಲದಂಗೆ ಕೈ ಕಟ್ಕೊಂಡು ನಿಂತ್ಕೊಂಡು ದಿನನಿತ್ಯ ಕಾಯಬೇಕಾ? ಈಗ ಹಲವಾರು ಯೋಜನೆಗಳಲ್ಲಿ ಸರ್ವರ್ ಡೌನ್ ಇದೆ, ಸರ್ವರ್ಗಳು ಸರಿಪಡಿಸೋಕ್ಕಾಗ್ತಿಲ್ಲ ನಿಮ್ಮ ಕೈಲಿ. ಈಗ ಸರ್ಕಾರಿ ಕಚೇರಿಗಳಿಗೂ ಸಿಬ್ಬಂದಿ ಇಲ್ಲ. ಇನ್ನು 45 ದಿನದಲ್ಲಿ ಇದನ್ನು ಮಾಡೋಕ್ಕಾಗುತ್ತೆ ಇವ್ರ ಕೈಯಲ್ಲಿ? ಮತ್ತು ಯಾವ ಸಿಬ್ಬಂದಿಗಳನ್ನ ಇಟ್ಕೊಂಡು ಮಾಡ್ತಾರೆ? ಒಂದು ಶಿಕ್ಷಕರನ್ನ ನೇಮಿಸಿ ಇವ್ರು ಏನಾದರೂ ಮಾಡ್ತಿದ್ದಾರಾ, ಅಥವಾ ನಾವೆಲ್ಲಿ ಹೋಗಿ ಅಪೀಲ್ ಮಾಡಬೇಕು? RIVI ಅವರ ರೆವಿನ್ಯೂ ಕೆಲಸಗಳನ್ನ ಬಿಟ್ಟು ಇದನ್ನು ನೋಡ್ಕೊಂಡು ಕೂತ್ಕೊಳ್ಳೋಕೆ ಸಾಧ್ಯನಾ? BPL ಕೊಡುವಂಥ ಸಂದರ್ಭದಲ್ಲೇ, BPL ಕಾರ್ಡನ್ನು ನೀಡುವಂಥ ಸಂದರ್ಭದಲ್ಲಿ ಹಲವಾರು ಮಾನದಂಡಗಳಿತ್ತಲ್ಲ. ಯಾವ ಮನೆಗೆ ಹೋಗಿ ಪರಿಶೀಲನೆ ಮಾಡಿದ್ದಾರೆ? RIಗಳಾಗಲಿ, VAಗಳಾಗಲಿ, ಫುಡ್ ಇನ್ಸ್ಪೆಕ್ಟರ್ ಆಗಲಿ, ಯಾಕೆ ಮಾಡ್ತಿಲ್ಲ? ಇವತ್ತು ಗೋಡನ್ನಲ್ಲಿ ಕರೆಕ್ಟಾಗಿ ಅಕ್ಕಿ ಸಪ್ಲೈ ಆಗ್ತಿದೆಯೋ ಮಾನಿಟರ್ ಮಾಡೋಕ್ಕೆ ಯಾರ ಕೈಲೂ ಆಗ್ತಿಲ್ಲ. ಪ್ರತಿಯೊಂದು ಏನು ಗೋಡನ್ಗಳಿದೆ, ಗೋಡನ್ಗಳಲ್ಲಿ ಒಂದು CCTV ಫುಟೇಜ್ ಅಳವಡಿಸಿದಾರ? ಬೆಂಗಳೂರಲ್ಲಿರುವಂಥ ಯಾವುದೇ ಗೋಡನ್ಗಳಲ್ಲಿ CCTV ಫುಟೇಜ್ ಇಲ್ಲ. ನೀವು CCTV ಫುಟೇಜ್ ಹಾಕಿ, ಅಲ್ಲಿ ಕಳ್ಳರು ಸಿಗ್ತಾರೆ. ಏನು ಕಾಳಸಂತೆಯಲ್ಲಿ ಮಾರಾಟ ಆಗ್ತಿದೆಯಲ್ಲ, ನಮ್ಮ ರೇಷನ್ ಅಂಗಡಿಯಿಂದ, ನ್ಯಾಯಬೆಲೆ ಅಂಗಡಿಯಿಂದ ಹೋಗ್ತಿಲ್ಲ, ಕಾಳಸಂತೆಗೆ ಹೋಗ್ತಿರೋದೇ ಗೋಡನ್ಗಳಿಂದ. ಸೊ 45 ದಿನ ಪೀರಿಯಡ್ ನಾವೆಲ್ಲೋ ಕೇಳಬೇಕು. ಅದಕ್ಕೆ ಯಾರ ಹತ್ರ ಹೋಗಿ ನಿಂತ್ಕೊಬೇಕು? ಈಗ 10 ದಿನ ಆಗುತ್ತೋ 5 ದಿನ ಆಗುತ್ತೋ ಗೊತ್ತಿಲ್ಲ ನಾವು ಅಪೀಲ್ ಮಾಡೋದಕ್ಕೆ.
ನಮ್ಮ ಕೂಲಿ ಯಾರು ಕೊಡ್ತಾರೆ? ಬರೀ ಇವ್ರು ಕೊಡೋ 5 kg ಅಕ್ಕಿನೇ ನಂಬ್ಕೊಂಡು ಕೂತ್ಕೊಂಡ್ರೆ ಬೇಳೆ ಎಣ್ಣೆ ಇದಕ್ಕೆಲ್ಲ ಯಾರು ಇಲ್ಲಿಂದ ಸಂಪಾದನೆ ಮಾಡೋದು? ಹಿರೀಕರು ಇರ್ತಾರೆ, ಅವ್ರ ಆರೋಗ್ಯಕ್ಕೆ ದುಡಿಬೇಕಾಗಿದೆ, ಅವ್ರ ಮಕ್ಕಳು ಫೀಸ್ ಕಟ್ಟಕ್ಕೆ ದುಡಿಬೇಕಿದೆ. ಸರ್ಕಾರ ಸಂಪೂರ್ಣ ವಿಫಲ ಆಗಿದ್ದೀವಿ ಅನ್ನೋದನ್ನು ನೇರವಾಗಿ ತೋರಿಸ್ಕೊಳ್ಳೋಕ್ಕಾಗ್ದೇ ಈ ರೀತಿಯಾದಂಥ ಮಾರ್ಗವನ್ನು ಕಂಡುಕೊಂಡಿರೋದು. ಇದು ಕಾಂಗ್ರೆಸ್ ಸರ್ಕಾರ ಮತದಾರರಿಗೆ ಮತ್ತು ರಾಜ್ಯದ ಜನರಿಗೆ ಮಾಡ್ತಿರುವಂಥ ಬಹುದೊಡ್ಡ ಮೋಸ ಇದು. BPL ಇಂದಾಗಿ ಆಗುವಂಥ ಅನುಕೂಲಗಳೇನು, ಅದರ ಜೊತೆಗೆ BPL ಮತ್ತು APLಗಿರುವಂಥ ವ್ಯತ್ಯಾಸಗಳೇನು? ವೀರೇಶ್ ಸರ್, ಈಗ ಈ BPL ಕಾರ್ಡ್ನ ಮಾನದಂಡಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೇನು ಮಾನದಂಡಗಳಿದ್ದಾವೆ? ಎಂಥವ್ರಿಗೆ BPL ಕಾರ್ಡ್ ಬೇಕು? ಈ ಮಾನದಂಡ ಏನು ಹೇಳುತ್ತೆ ಸರ್? ಅದಕ್ಕಿಂತ ಮುಂಚೆ ಈ ಭ್ರಷ್ಟಾಚಾರ ಇಲ್ಲಿ ಭಾಳಷ್ಟು ನಡೀತಾ ಇರೋದು ಸರ್ಕಾರಕ್ಕೆ ಗಮನಕ್ಕೆ ಬಂತು. ಭಾಳಷ್ಟು ಪಾರದರ್ಶಕತೆಯನ್ನು ಸಿಸ್ಟಮ್ನಲ್ಲಿ ತಂದರು. ಇವತ್ತು ಯಾವುದೇ ಎಲ್ಲ ಇದು ಇದೆಯಲ್ಲ, ಈ PD ಏನು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ನ ಪ್ರತಿಯೊಂದು ಕೂಡ ಇವತ್ತು ವೆಬ್ಸೈಟ್ನಲ್ಲಿ ಸಿಗ್ತದೆ. ಯಾವ ಗೋಡೌನಿಂದ ಎಷ್ಟು ಹೋಯಿತು, ಯಾರು ಫಲಾನುಭವಿಗಳು, ಯಾರು ಪ್ರತಿ ತಿಂಗಳು ಎಷ್ಟೆಷ್ಟು ಡ್ರಾ ಮಾಡ್ತಾರೆ, ಯಾರು ಬೇಕಾದರೂ ಅದನ್ನು ವೆಬ್ಸೈಟ್ನಲ್ಲಿ ನೋಡ್ತಕ್ಕಂಥ ಒಂದು ಇದನ್ನು ಮಾಡಿ ಭಾಳಷ್ಟು ಪಾರದರ್ಶಕತೆಯನ್ನು ತಂದರು. ಯಾಕೆ ಉದ್ದೇಶ ಅಂತಂದರೆ ಇವರ ವಿಜಿಲೆನ್ಸು ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ. ಜನಗಳು ಗಮನಕ್ಕೆ ಹೋದಾಗ ಹಳ್ಳಿಗಳಲ್ಲಿ ಈ ಪ್ರಾಬ್ಲಮ್ ಇಲ್ಲ. ಅಲ್ಲಿ ಈ ಥರದ ಡ್ಯೂಪ್ಲಿಕೇಟ್ ಕಾರ್ಡುಗಳು ಇದು ಯಾವುದೂ ಇಲ್ಲ ಸರ್. ಭಾಳಷ್ಟು ಕಮ್ಮಿ. ಇದು ಈ ಸಮಸ್ಯೆ ಏನಾಗಿದೆ ಇರ್ತಕ್ಕಂಥದ್ದು ಸಿಟಿಗಳಲ್ಲಿ ಮಾತ್ರ. ಅಲ್ಲಿ ಈಗ ನಮ್ಮೂರಿನಲ್ಲಿ ಯಾರಾದರೂ BPL ಇದೆ ಅಂತಂದರೆ ಅದು ಒಮ್ಮನಿಗೆ ಅವಮರ್ಯಾದೆಯ ಪ್ರಶ್ನೆ ಅದು. ಆಮೇಲೆ ಎಲ್ಲರಿಗೂ ಗೊತ್ತಾಗ್ತದೆ. ಮತ್ತು ನಮ್ಮಲ್ಲಿ ಗ್ರಾಮೀಣ ಭಾಗದಲ್ಲಿ ಭಾಳಷ್ಟು ಜನ ನಮ್ಮ ನಾಗರಿಕರು ಏನು ಮಾಡ್ತಾ ಇದ್ದಾರೆ, ಯಾರು ಅನರ್ಹರಿದ್ದಾರೆ, ಅವ್ರು ಯಾವ್ದಾದ್ರು ಕಾರ್ಡ್ ತೊಗೊಂಡಿದ್ದಾರೆ ಕಂಪ್ಲೇಂಟ್ಗಳು ಹಾಕಿ ವಾಲಂಟ್ರಿಯಾಗಿ ತೆಗೆಸ್ತಾ ಇದ್ದಾರೆ. ಭಾಳಷ್ಟು ಕಮ್ಮಿ ಆಗಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ. ನಮ್ಮವರು ಮುಂಚೆ RTI ಆಗ್ತಾ ಇದ್ದು, RTIನಲ್ಲಿ ಭಾಳಷ್ಟು ಜನ ತೆಗೆದ್ರು. ಈಗೇನಾಗಿದೆ ಸರ್, ಸಂಪೂರ್ಣ ಪಾರದರ್ಶಕತೆ ಬಂದಿದೆ ಅಂತಂದರೆ ನೀವು ಯಾವ ವ್ಯಕ್ತಿ ಯಾವತ್ತು ಎಷ್ಟು ಡ್ರಾ ಮಾಡಿದ್ದಾನೆ ಎಲ್ಲ ಮಾಹಿತಿಗಳನ್ನು ಇವತ್ತು ಯಾರು ಕಾರ್ಡ್ ಹೋಲ್ಡರ್ಸ್ ಯಾರ್ಯಾರು ಕೊಟ್ಟಿದ್ದಾರೆ, ಫ್ಯಾಮಿಲಿ ಹೇಗಿದ್ದಾರೆ, ಪ್ರತಿಯೊಂದು ಸಿಕ್ಕಿ ಏನಾಗಿದೆ ಗ್ರಾಮೀಣ ಭಾಗದಲ್ಲಿ ಜನಗಳೇ ದೂರುಗಳನ್ನು ಕೊಟ್ಟು ಭಾಳಷ್ಟು ತೆಗೆಸಿದ್ದಾರೆ. ಆದರೆ ಬೆಂಗಳೂರಿನಲ್ಲಿ ಏನಾಗ್ತದೆ ಅಂದರೆ ಪಕ್ಕದ ಮನೇಲಿ ಯಾರಿದ್ದಾರೆ ನಮಗೆ ಗೊತ್ತಾಗಲ್ಲ. ಹೀಗಾಗಿ ಏನಾಗಿದೆ ಇದು ಇರ್ತಕ್ಕಂಥದ್ದು. ಇನ್ನೊಂದು BPL ಮಾನದಂಡಕ್ಕೆ ಬಂದಾಗ ಇವರು ಮಾನದಂಡವನ್ನು ಭಾಳ ಹಿಂದೆ ಮಾಡಿದ್ದು ಸರ್. ಅದನ್ನು ಕಾಲಕ್ಕೆ ಅದನ್ನು ಪರಿಷ್ಕರಣೆ ಮಾಡಬೇಕಾಗಿತ್ತು. ಇದುವರೆಗೂ ಮಾಡಿಲ್ಲ. ಬಟ್ ಆದರೆ ಕೆಲವನ್ನು ಬಿಡ್ತಾ ಬಂದರು. ಈಗ ಕಲರ್ TV ಇದ್ದರೆ ಅದನ್ನೆಲ್ಲವನ್ನು ಸರ್ಕಾರ ಕೈ ಬಿಡ್ತಾ ಬಂತು. ಇವಾಗ ಮುಖ್ಯವಾಗಿ ಮಾಡಿರ್ತಕ್ಕಂಥದ್ದು ಕಮರ್ಷಿಯಲ್ ವೆಹಿಕಲ್ ಇದ್ದರೆ ಅಂತ. ಅದು ತಪ್ಪು. ಈಗ ಒಬ್ಬ ಇವತ್ತು ಅವನ ಜೀವನೋಪಾಯಕ್ಕೆ ಒಂದು ಟ್ಯಾಕ್ಸಿ ಇಟ್ಕೊಂಡಿರ್ತಾನೆ, ಅದರಿಂದ ಜೀವನ ನಡೆಸ್ತಿರ್ತಾನೆ, ಅದಕ್ಕೋಸ್ಕರ ಮಾಡಬಾರ್ದು ಅಂತ, ಅದು ತಪ್ಪು. ಆಮೇಲೆ ಇವಾಗ ಇನ್ನೊಂದು ಹೊಸದು ಬಂತು, ಯಾರು 200 ಯೂನಿಟ್ಗಿಂತ ಜಾಸ್ತಿ ವಿದ್ಯುತ್ತನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೋ ಆಟೋಮೆಟಿಕ್ಕಾಗಿ ಆ ಡಾಟಾ ಇದಕ್ಕೆ ಹೋಗ್ತಾ ಇದೆ, ಯಾವುದು ಈ ಪೋರ್ಟಲ್ಗೆ ಹೋಗಿ ಅವರನ್ನು ಅನರ್ಹಗೊಳಿಸ್ತೀವಿ ಅಂತ ಹೇಳಿ ಹೋದರು. ಅದಕ್ಕೂ ಸ್ವಲ್ಪ ವಿರೋಧ ಬಂತು. ಇದು ತಪ್ಪು ಸರ್, ಖಂಡಿತ. ಇದು ಮನೆಗಳಿಗೆ ಹೋಗಿ ಯಾರಿದ್ದಾರೆ ಫಲಾನುಭವಿಗಳನ್ನು ಒಂದು ಸರ್ವೆ ಮಾಡಿ ಯಾರು ಅರ್ಹರೋ ಯಾರು ಅನರ್ಹರೋದನ್ನು ಮಾಡಿ ತೆಗಿತಕ್ಕಂಥ ಕಾರ್ಯ ಆಗಬೇಕು. ತೆಗೆದ್ರೆ ಯಾರಿಗಾದ್ರೂ ತೊಂದರೆ ಆಗಿದ್ದರೆ ತಕ್ಷಣ ಅಪೀಲ್ ಪ್ರಾವಿಷನ್ ಮಾಡಿ ಅಪೀಲ್ಗಳನ್ನು ತಕ್ಷಣ ಅದನ್ನು ವಿಚಾರಣೆ ಮಾಡಿ ಅವರಿಗೆ ನ್ಯಾಯವನ್ನು ಕೊಡತಕ್ಕಂಥ ಕೆಲಸ ಆಗಬೇಕು. ಹೀಗಾಗಿ ಈಗ ಸಂಪೂರ್ಣ ಪಾರದರ್ಶಕತೆ ಬಂದು ಏನು ಮಾಡಿದ್ದಾರೆ, ಗ್ರಾಮೀಣ ಭಾಗದಲ್ಲಿ ಈ ರೀತಿ ನಡೀತಾ ಇರ್ತಕ್ಕಂಥದ್ದು ಭಾಳ ಕಮ್ಮಿ. ಈಗ ನಡೀತಾ ಇರತಕ್ಕಂಥದ್ದು ಗೋಡೌನ್ಗಳಲ್ಲಿ, ರಾಜಕಾರಣಿಗಳಲ್ಲಿ ಮತ್ತು ಮಿಲ್ಗಳಿಂದ ಬಂದಂತಹ ಇದರಲ್ಲಿ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಸರ್. ಭಾಳಷ್ಟು ಜನ ಸಮಾಜ ಇಲ್ಲಿ ಹೇಳಿದರು, ಇವರು ಭಾಳಷ್ಟು ಜನ ಈ ರೀತಿಯ ಲಾರಿಗಳನ್ನು ಹಿಡಿದು ಕ್ರಿಮಿನಲ್ ಕೇಸುಗಳನ್ನು ಹಾಕಿಸ್ಕೊಂಡಿದ್ದಾರೆ ಸರ್. ಮಾಫಿಯಾಗಳ ವಿರುದ್ಧ ಹೋರಾಟ. ಹೌದಾ? ಇದು ಮಾಡ್ತಾ ಇರ್ತಕ್ಕಂಥದ್ದು ನೀವು ಮಾಫಿಯಾಗಳ. ಎಸ್, ಒಂದು ಗಾಡಿ 1 ನಂಬರ್ ಹಾಕೊಂಡು 2 ಗಾಡಿ ಹೊಡಿತಾ ಇದ್ದಾರೆ ಅಕ್ಕಿನ. ನಾವು ಎಷ್ಟೋ ಗಾಡಿಗಳನ್ನ ರೈಡ್ ಮಾಡಿಸಿದೀವಿ, ಎಷ್ಟೋ ಕಡೆ ಕೇಸ್ಗಳು ಮಾಡಿಸಿದೀವಿ. ಇದಕ್ಕೆಲ್ಲ ಹಿಂಬಾಲ್ ಅವ್ರ ಫೋನ್ ಗಾಡಿ ಹಿಡಿದ ತಕ್ಷಣ, ಅವ್ರ ಗಾಡಿಗಳು ಹಿಡಿದ ತಕ್ಷಣ ಬರೋದು ಇಲ್ಲ, ರೌಡಿಗಳನ್ನ ಕಳಿಸ್ತಾರೆ. ರೌಡಿಗಳು ಕಟ್ಟು ಅಲ್ಲಿ ತಾಲೂಕು ಅಧ್ಯಕ್ಷಗಳಿಗೆ, ಜಿಲ್ಲಾ ಅಧ್ಯಕ್ಷಗಳಿಗೆ ಬೆದರಿಕೆ ಹಾಕೋ ಕೆಲಸಗಳನ್ನ ಮಾಡ್ತಾರೆ. ಅಲ್ಲಿ ಇಲ್ಲ ಪುಡಾರಿ ರಾಜಕಾರಣಿಗಳು ಇವ್ರು ಇದಾರಲ್ಲ, ಇವರು ಎರಡೂ ಮಾಡ್ತಾರೆ. ಮಗನು ತೂಗ್ತಾರೆ, ದಿಗನು ಜಿಗ್ತಾನೆ ಅಂತ ಗಾದೆ ಇದ್ದೀರ ಹಳ್ಳಿ ಕಡೆ. ಆ ಥರ ಎರಡೂ ಮೊದಲೇ ಫೋನ್ ಹೋಗೋದು MLAದು, ಕಾರ್ಪೊರೇಟ್ರದು, ಅಲ್ಲಿ ಯಾವುದು ತಾಲೂಕ್ ಪಂಚಾಯತ್ ಅಧ್ಯಕ್ಷ, ಯಾವುದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ, ಇವ್ರದ್ದು ಪಾಲು. ಯಾಕವನು ಅವನು ಎಲೆಕ್ಷನ್ಗೆ ಅವನಿಗೆ ಇಷ್ಟು ವಂತಿಕೆ ಅಂತ ಕೊಡ್ತಾನೆ, ಅವನು ಇದಕ್ಕೆಲ್ಲ ಕೈವಾಡ ಅವ್ರದ್ದು ಇರುತ್ತೆ. ಇದೆಲ್ಲ ಮಾಡ್ತಾ ಅಲ್ಲಿಂದ ರೈತರಿಂದ ಕಲೆಕ್ಟ್ ಮಾಡಿಕೊಂಡಂಥ ರೈಸನ್ನು, ಅಕ್ಕಿಯನ್ನು ನೇರವಾಗಿ ಒಬ್ಬ ದಲ್ಲಾಳಿ, ಒಬ್ಬ ಮೀಡಿಯೇಟರ್ ಮುಖಾಂತರ ಹೋಗೋದಲ್ಲಿ ಒಬ್ಬ ಬಲಿಷ್ಠವಾದ ಸಾಮಿಲ್ಗೆ, ಒಬ್ಬ ಬಲಿಷ್ಠವಾದ ರಾಜಕಾರಣಿಯ ಕುಮ್ಮಕ್ಕಿರುವಂಥ ಶಾಮಿಲಾಗಿರುವಂಥ ಅವನು ದೊಡ್ಡ ದೊಡ್ಡ ಮಿಲ್ಗಳು ಇಟ್ಕೊಂಡಿರ್ತಾನೆ, ಅಲ್ಲಿಗೆ ಹೋಗ್ತದೆ. ಫಸ್ಟ್ ಈ ಮಿಲ್ಗಳನ್ನ ಲೈಸೆನ್ಸ್ನ ರದ್ದು ಮಾಡಬೇಕು.
ಈ ಮಿಲ್ಗಳನ್ನ ಫಸ್ಟ್ ಲೈಸೆನ್ಸ್ಗಳು ರದ್ದು ಮಾಡಬೇಕು. ಅವರು ಯಾರು ಯಾವ ಮಿಲ್ಲಲ್ಲಿ ಅಕ್ಕಿ ಚೇಂಜ್ ಮಾಡ್ತಾನೆ ಅವನಿಗೆ ಕ್ರಿಮಿನಲ್ ಮೊಕದ್ದಮೆ ಹೊಡಬೇಕು. ಆವಾಗ ಮಾತ್ರ ಅಟ್ಲೀಸ್ಟು CCTV ಕ್ಯಾಮ್ರಾ ಬೇಕಾದಾಗ ಆಫ್ ಮಾಡ್ಕೊತಾರೆ, ನೋಡಕ್ಕೆ ಹೋಗೋದಿಲ್ಲ. ಅವ್ರದ್ದು ಸ್ವಂತ ಇರ್ತದೆ, ಲಾರಿ ಬರುವಾಗ CCTV ಆಫ್ ಮಾಡ್ಕೊತಾರೆ. CCTV ಸರ್ಕಾರಿ ಗೋಡನ್ಗಳಿಗೆ ಅಳವಡಿಸ್ಲಿ, ಅದಕ್ಕೆ ಸರಿಯಾದವ್ರನ್ನ ಅದಕ್ಕೊಂದು ನೇಮಕ ಮಾಡಲಿ. ಎಷ್ಟು ಹೋಗ್ತದೆ, ಎಲ್ಲಿಗೆ ಅಲ್ಲೆಲ್ಲ ಹೋದ್ರೂ ಆ ಗೋಡನಲ್ಲಿ ಉಳಿದಂಥ ಅವರು ಯಾರು ವೆಂಡರ್ಗಳಿರ್ತಾನೆ ಅವನು ಮಾರ್ಕತ್ತಾನೆ. ಇದು ನಿಜವಾಗ ಅವನು ಎಲ್ಲಿ ಯಾರಿರ್ತಾರೆ ಅದು ಮಹಾನಗರ ಪಾಲಿಕೆಗಳು. ಅದರಲ್ಲೂ ವಿಶೇಷವಾಗಿ ಫಸ್ಟು ತನಿಖೆ ಆಗಬೇಕಾಗಿರೋದು, ಫಸ್ಟು ಸಮೀಕ್ಷೆ ರಚನೆ ಮಾಡಿ ಮಹಾನಗರ ಮೈಸೂರು, ಬೆಂಗಳೂರು, ಬೆಳಗಾವಿ, ಮತ್ತು ಹುಬ್ಬಳ್ಳಿ ಈ ಥರ ದೊಡ್ಡ ಯಾವ್ಯಾವ ನಗರಗಳಿದ್ದಾವೆ ಫಸ್ಟ್ ಇಲ್ಲಿ ತನಿಖೆ. ಪಕ್ಕದ ಹಳ್ಳಿನಲ್ಲಿ ಕಂಡಿಡಿದು ಬಿಡ್ತಾರೆ, ಅಕ್ಕಪಕ್ಕದರೆ ಹೇಳ್ಬಿಡ್ತಾರೆ, ಹಳ್ಳಿಗಳಲ್ಲಿ ಹೇಳ್ಬಿಡ್ತಾರೆ. ಇದು ಬೇಕಾಗದೇ ಇರೋದು ಯಾರು ಇಲ್ಲಿ ಅವರಿಗೆ ಬೇಕಾ ತಗೊಳ್ಳಲ್ಲ. ಇವು ತಗೊಂಡು ಅವರು ಬೀಟಿ ಸೇರಿ ಸಣ್ಣ ರೈಸ್ ತಿನ್ನುವಂಥ ಜನ ಏನು ಸರ್ಕಾರ ಕೊಡ್ತದೆ ಆ ಸವಲತ್ತು ತಗೊಂಡು ಮಾರ್ಕೆಟಲ್ಲಿ ಲಾಭ ಮಾಡೋ ಕೆಲಸ ಮಾಡ್ತಾರೆ. ಈ ದಲ್ಲಾಳಿಗಳು ಯಾರು ಈ ಮೀಡಿಯಾ ಇದ್ದಾರೆ, ಈ ದಲ್ಲಾಳಿಗಳು ಆರ್ಥಿಕವಾಗಿ ಎಲ್ಲವೂ ಚೆನ್ನಾಗಿದ್ರು ಕೂಡ ಆತನಿಗೆ BPL ಕಾರ್ಡ್ ಯಾಕೆ ಬೇಕು? ಸರ್, ಈಗ ಅದು ಯಾಕೆ ಆಸೆ, ಇಲ್ಲ, ಈ ಮನುಷ್ಯನ ಜೀವ ಆಸೆ. ಏನಾಗಿದೆ, ವೈದ್ಯಕೀಯ ಸೌಲಭ್ಯಗಳನ್ನು BPLನವರಿಗೆ ಫ್ರೀಯಾಗಿ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಒಂದು BPL ಕಾರ್ಡ್ ಇದ್ರೆ ನೀವು ಜಯದೇವ ಅಂತ ಹಾಸ್ಪಿಟಲ್ ನೀವು ಉಚಿತವಾಗಿ, ಎಲ್ಲ ಆಸ್ಪತ್ರೆಗಳಲ್ಲೂ ಉಚಿತವಾಗಿ. ಹೀಗಾಗಿ ಏನಾಗಿದೆ ಅಂತಂದರೆ, ಯಾಕೆ BPLಗೆ ಅನರ್ಹರು ಕೈ ಹಾಕ್ತಾ ಇದ್ದಾರೆ ಅಂತಂದರೆ, ಈ ಸೌಲಭ್ಯವನ್ನು ಪಡೀಲಿಕ್ಕೆ ವೈದ್ಯಕೀಯ ಸೌಲಭ್ಯ ಭಾಳ ಪ್ರಮುಖವಾದಂಥ ಆಕರ್ಷಣೆ ಆಗಿರ್ತಕ್ಕಂಥದ್ದು. ಸರ್ಕಾರ APLಗೆ ಅದನ್ನು ಕೊಡ್ತಾ ಇಲ್ಲ. APLಗೆ ಅವರಿಗೆ ಯಾವುದೋ ಒಂದು ರೇಟನ್ನು ಸರ್ಕಾರ APLಗೆ ತರಲಿ, ಇದನ್ನ BPL ಜಾಸ್ತಿ ಜನ ಬರೋದಿಲ್ಲ. APL ಅಲ್ಲೇ ಕೊಡ್ತೀವಿ ನಿಮಗೆ ಸವಲತ್ತು ಅಂತ ಹೇಳಿ ಸರ್ಕಾರಕ್ಕೆ ಅಲ್ಲಿ ಲಾಭ 10 ಪಟ್ಟು ಲಾಭ ಅಲ್ಲಿ ಸಿಗುತ್ತೆ ಅವ್ರಿಗೆ. APL ಅಲ್ಲಿ ಕೊಡ್ಲಿ ಬಿಡಿ. ಯಾವಾಗ ಮನುಷ್ಯ ಯಾವಾಗ ಹಾಸ್ಪಿಟ್ಲಿಗೆ ಹೋಗೋದು? ಎಷ್ಟು ಜನ ಹಾಸ್ಪಿಟ್ಲಿಗೆ ಹೋಗ್ತಾರೆ? ಯಾವುದು ದೊಡ್ಡ ಸರ್ಜರಿ ಆದ ಸಣ್ಣ ಪುಟ್ಟಕ್ಕೆ ಹೋಗಿ ತೋರ್ಸ್ಕೊಂಡ್ ಬರ್ತಾರೆ. ಕರೆಕ್ಟ್. ಮೇನ್ ಈಗ ಹೇಳ್ದಂಗೆ ಜಯದೇವ ಹಾಸ್ಪಿಟ್ಲ್ಗಳು ದೊಡ್ಡ ಹಾಸ್ಪಿಟ್ಲ್ಗಳಿಗೆ BPL ಕಾರ್ಡ್ ಇದ್ರೆ ಉಚಿತವಾಗಿ ಮಾಡ್ತಾರೆ ಅನ್ನೋದು ಒಂದು ಯಾವ ಮಾನದಂಡ ಇದೆಯಲ್ಲ, APLಗೂ ಕೊಡಿ. ಮನುಷ್ಯ ಯಾರು ಬೇಕು ಅಂತ ಯಾರು ಆರೋಗ್ಯ ಸೇವೆ ಕೊಡಿ ಅಂತ ಹೇಳ್ತಾರೆ. APL ಕೊಡಿ. ಇದೆಲ್ಲ ಕೊಡೋ ಆಹಾರ ಕಿಟ್ ಎಲ್ಲ ನಿಲ್ಲಿಸ್ಬೋದಲ್ಲ. ಶಿಕ್ಷಣ ಮತ್ತೆ ಆರೋಗ್ಯ ಸರ್ಕಾರ ಎಲ್ಲರಿಗೂ ಕೊಡಬೇಕಂತದ್ದು ಕೇವಲ ಕೆಲವರಿಗೆ ಮೀಸಲು ಮಾಡಿದಾಗ ಏನಾಗ್ತದೆ, ಇಂಥ ಇದನ್ನ ಜನ ಅಕ್ರಮವಾಗಿ ದುರುಪಯೋಗ ಮಾಡಿಕೊಳ್ಳುವ ಸಂಖ್ಯೆ ಜಾಸ್ತಿ ಆಗತ್ತೆ ಅಂತ ಹೇಳ್ತಾರೆ. ಈಗ ಸರ್, ಇವಾಗ ಹಿರಿಯ ನಾಗರಿಕರಿಗೆ ಬಂದು ಇದಕ್ಕೆ ಮಾಡಿರ್ತಕ್ಕಂಥದ್ದು ಆರೋಗ್ಯ ಇದುವರೆಗೂ ಕೂಡ ಇಂಪ್ಲಿಮೆಂಟ್ ಆಗಿಲ್ಲ. ಕೇವಲ ಅದು ಕಾಗದದಲ್ಲೇ ಉಳಿತೆ ಹೊರತು ಯಾವ ಹಿರಿಯ ನಾಗರಿಕರಿಗೂ ಕೂಡ ರಿಯಾಯಿತಿಯ ದರದಲ್ಲಿ ಯಾವುದೇ ಚಿಕಿತ್ಸೆಗಳು ಸಿಗ್ತಾ ಇಲ್ಲ. ಬಟ್ BPLನವ್ರಿಗೆ ಆಗಲ್ಲ ಸರ್, ಸಿಗ್ತಾ ಇದೆ. ಡೆಸಿಗ್ನೇಟೆಡ್ ಪ್ರೈವೇಟ್ ಹಾಸ್ಪಿಟಲ್ಗಳು ಕೂಡ ಕೊಡ್ತಾ ಇದ್ದಾರೆ ಈಗ. ಹೀಗಾಗಿ ಇದು ಭಾಳ ಮೇಜರ್ ಅಟ್ರಾಕ್ಷನ್ ಇರ್ತಕ್ಕಂಥದ್ದು ವೈದ್ಯಕೀಯ ಚಿಕಿತ್ಸೆ. ಹೀಗಾಗಿ ಜನ ಏನಾಗಿದೆ, ಮುಗಿಬಿದ್ದು ಹೇಗಾದರೂ ಸರಿ ಹುಕ್ಕಾರ ಕ್ರುಕ್ ಅದನ್ನು ತಗೋಬೇಕು ಅಂತಕ್ಕಂಥದ್ದು ಮಾಡಿ, ಅದರಿಂದ ಏನಾಗ್ತಾ ಇದೆ, ಇದು ಆಹಾರ ಸಪ್ಲೈ ಮೇಲೆ ಭಾಳಷ್ಟು ಹೊರೆ ಬೀಳ್ತಾ ಇರ್ತಕ್ಕಂಥದ್ದು. ಮತ್ತು ಕಾಳಸಂತೆಗೆ ಇದು ದಾರಿ ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ಎಸ್ ರಾಮಲಿಂಗೇಗೌಡ್ರು, ಈಗ ಈ ಮಾನದಂಡ BPL ಮಾನದಂಡ ಅಂತ ಬಂದಾಗ ಅದರಲ್ಲಿ 10,000ಕ್ಕಿಂತ ಹೆಚ್ಚು ಆದಾಯ ಇತ್ತು ಅಂದರೆ ಅಂಥವರಿಗೆ BPL ಕಾರ್ಡ್ ಅವಶ್ಯಕತೆ ಇಲ್ಲ, ಬೇಕಾಗಿಲ್ಲ ಅಂತೇಳಿ. ಈಗಿನ ಪರಿಸ್ಥಿತಿಯಲ್ಲಿ 10,000ಕ್ಕಿಂತ ಯಾರು ದುಡಿತಾ ಇಲ್ವಾ? 10,000ರಲ್ಲಿ ಜೀವನ ಆಗತ್ತಾ? ಒಂದು ಕುಟುಂಬ ಸಾಗಿಸ್ಲಿಕ್ಕೆ ಆಗತ್ತಾ 10,000ರಲ್ಲಿ? ಸರಿ, ದಿನನಿತ್ಯ ಕೆಲಸ ಕಾರ್ಯಗಳೇನು, ಮಕ್ಕಳ ಫೀಸ್ ಏನು? ನೋಡಿ, ಇವತ್ತು ಗೌರ್ಮೆಂಟ್ ಸ್ಕೂಲ್ನ ಬಿಟ್ಟು ಪ್ರೈವೇಟ್ ಸ್ಕೂಲ್ಗಳನ್ನ ಜಾಸ್ತಿ ಅಟ್ರಾಕ್ಷನ್ ಆಗಿರುವಂಥದ್ದು. ನೀವು ಗೌರ್ಮೆಂಟ್ ಶಾಲೆಗಳಿಗೆ ಹೇಳ್ತಾನೆ ಇದ್ದೀರಿ, ನಾವು ಅಭಿವೃದ್ಧಿ ಮಾಡ್ತೀವಿ ಅಂತಲೇ ಹೇಳ್ತಿದ್ದೀರಿ. ಇದುವರೆಗೂ ನಿಮ್ಮ ಯಾವುದೇ ಸರ್ಕಾರ ಮಾಡೋಕ್ಕಾಗ್ತಿಲ್ಲ. ಯಾಕೆ ಅಂದರೆ ಬಹುತೇಕ ಶಾಲೆಗಳಿರುವಂಥದ್ದು ರಾಜಕಾರಣಿಗಳದ್ದು, ಉದ್ಯಮಿಗಳದ್ದು. ಹಾಗಾಗಿ ನೀವು, ಅಥವಾ ರಾಜಕಾರಣಿ ಹಿಂಬಾಲಕರದು, ಹಾಗಾಗಿ ತಾವು ಗೌರ್ಮೆಂಟ್ ಶಾಲೆಗಳನ್ನು ನೀವು ಅತಿಯಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಆಗ್ತಿಲ್ಲ. ತನ್ನ ತಂದೆ ತಾಯಿ ತನ್ನ ಮಗುವನ್ನು ಒಂದೊಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು, ಆತನಿಗೆ ನಾವು ಆಸ್ತಿ ಮಾಡದೇ ಇದ್ರೂ ಪರವಾಗಿಲ್ಲ, ವಿದ್ಯಾಭ್ಯಾಸ ಕೊಡಬೇಕು ಅಂತೇಳಿ ಎಷ್ಟೋ ಮನೆ ಕೆಲಸ ಮಾಡುವಂಥವ್ರು ಇವತ್ತು ಪ್ರೈವೇಟ್ ಸ್ಕೂಲಲ್ಲೇ ಓದಿಸ್ತಿರುವಂಥದ್ದು. ಯಾಕೆ? ಶಿಕ್ಷಣ ಚೆನ್ನಾಗಿದೆ, ನಾಳೆ ನನ್ನ ಮಗ ಉನ್ನತ ಸ್ಥಾನದಲ್ಲಿ ಇರಲಿ, ಒಂದೊಳ್ಳೆ ಎಜುಕೇಷನ್ ಸಿಗಲಿ, ಪ್ರಪಂಚ ತಿಳಿಲಿ ಅನ್ನೋದು ಅವ್ರಿಗೊಂದು ಆಸೆ. ಅಂಥದ್ರಲ್ಲಿ ದಿನನಿತ್ಯ ದುಡಿಯುವಂಥವ್ರು ಒಂದು 15,000 ದುಡಿಯೋರು ಸಹ ಇವತ್ತು ಬಟ್ಟೆ ಕಟ್ಟಿ ಇವತ್ತು ಪ್ರೈವೇಟ್ ಶಾಲೆಯಲ್ಲಿ ಸೇರಿಸ್ತಿರುವಂಥದ್ದು. ನೀವು ಅಂಥವ್ರಿಗೆ ಹೋಗ್ಬಿಟ್ಟು ನೀವು 10,000 ನೀವು ಸಂಪಾದನೆ ಮಾಡಬೇಕು, 5,000 ಸಂಪಾದನೆ ಮಾಡಬೇಕು ಅಂದರೆ ನೀವು ಅಗತ್ಯ ಮೂಲಭೂತ ಸೌಕರ್ಯಗಳನ್ನ ಉಚಿತವಾಗಿ ಕೊಡಿ. ಅಗತ್ಯ ಮೂಲಭೂತ ಸೌಕರ್ಯಗಳನ್ನ ಉಚಿತವಾಗಿ ಕೊಡಿ. ಯೂನಿಟ್ ಅಂತ ಫ್ರೀ ಅಂತ ಹೇಳಿದ್ರಿ, ಯೂನಿಟ್ಗೆ ಮತ್ತೆ ಜಾಸ್ತಿ ಮಾಡಿದ್ರಿ,
ಮತ್ತು ಈಗಲೇ ಒಂದು 6 ತಿಂಗಳು ಅಷ್ಟೇ ನಮಗೆ ಕರೆಂಟ್ ಬಿಲ್ ಫ್ರೀಯಾಗಿ ಬಂದಂಥದ್ದು. ಈಗ ಮುಂಚೆ ಎಷ್ಟು ಬರ್ತಿದೆ ಅಷ್ಟೇ ಬರ್ತಿದೆ. ಮತ್ತು ಒಂದು ಕಡೆ ಕಿತ್ಕೊಳ್ಳುವಂಥದ್ದು, ಒಂದು ಕಡೆ ಕೊಡುವಂಥದ್ದು. ಸಿದ್ದರಾಮಯ್ಯನವರು ಜನಸಾಮಾನ್ಯರ ಪರವಾದಂಥ ಒಬ್ಬ CM ಅಂತ ಹೇಳ್ತಿದ್ರು. ಆದರೆ ಇತ್ತೀಚೆಗೆ ಯಾಕೋ ಅವರು ಕಂಪ್ಲೀಟಾಗಿ ಅದು ವಿರೋಧಗಳಾಗ್ತಿದ್ದಾರೆ. ಸೊ ಹಾಗಾಗಿ ತುಂಬ ಸರ್ಕಾರ ರಾಜ್ಯ ಸರ್ಕಾರ ಇವತ್ತಿನ ಮೂಲಭೂತ ಸೌಕರ್ಯ ಕೊಡೋದಕ್ಕೆ ಕಂಪ್ಲೀಟ್ ವಿಫಲ ಆಗಿದ್ದಾರೆ. ಸೊ ನೀವೇನು ಮಾನದಂಡಗಳನ್ನ ಮಾಡಿದ್ದೀರಿ, ಆ ಮಾನದಂಡಗಳು ವಿರುದ್ಧವಾದಂಥದ್ದು. ನೀವು ಜನಗಳಿಗೆ ಕೊಡೋಕ್ಕಾಗ್ತಿಲ್ಲ, ನೀವೇನು ಗ್ಯಾರಂಟಿಗಳನ್ನ ನೀವು ಜನಗಳಿಗೆ ಕೊಡೋಕ್ಕಾಗ್ತಿಲ್ಲ, ಅದಕ್ಕೆ ಇಂಡೈರೆಕ್ಟಾಗಿ ಇಂಥ ಮಾನದಂಡಗಳನ್ನ ತೊಗೊಂಬಂದಿರ್ತೀರಿ. ಇದು ಕಾನೂನು ಜನವಿರೋಧಿ ನಿಯಮಗಳು. ಸೊ ಮಾಡಿ ಅದನ್ನು ಬದಲಾವಣೆ ಮಾಡಿದ್ರೆ 100% ಎಲ್ರಿಗೂ ಸಿಗುತ್ತೆ. ಆಮೇಲೆ ನಾನು ಅವಾಗಲೇ ಹೇಳ್ದಂಗೆ BPL ಕಾರ್ಡ್ಗಳನ್ನು ಯಾರು ತೊಗೊಂಡಿದೆ, ಇವತ್ತು ಸೀಟ್ ಮನೆಗಳಿದ್ರೆ ಕೊಡ್ತೀವಿ, ಮೋಲ್ಡ್ ಮನೆಯಲ್ಲಿದ್ದರೆ ಕೊಡಲ್ಲ ಅಂತ ಹೇಳಿದರು. ಎಲ್ಲಿದೆ ಸೀಟ್ ಮನೆಗಳು? ಇವತ್ತು ನೀವೇ ಬಡವ್ರ ಮಗಳ ಸೀಟ್ ಮನೆಗಳನ್ನ ಹೊಡೆದು ಇವತ್ತು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಕೊಡ್ತೀರಿ. ಹಂಗಿರ ಅವರು ಮೋಲ್ಡ್ ಮನೆಯಲ್ಲಿ ಇಲ್ವಾ? ಇವಾಗ ಅದನ್ನು ಬದಲಾವಣೆ ಮಾಡಿ 1,000 ಚದರ ಅಡಿಗಿಂತ ಜಾಸ್ತಿ ವಿಸ್ತೀರ್ಣದ ಮನೆಯಲ್ಲಿದ್ದರೆ ಅಂಥವ್ರು ಅನರ್ಹರು ಅಂತ ಮಾಡಿರ್ತಾರೆ. ಸೊ ಹಂಗಾಗಿ ಒಂದಷ್ಟು ಮಾನದಂಡಗಳನ್ನ ಪ್ರದೇಶದಲ್ಲ, ನಗರ ಪ್ರಕಾರ ಸರ್ ಕಂಪ್ಲೀಟ್ಲಿ ಮಾನದಂಡ ಇದೆಲ್ಲ ಅದೇ ಫೇಲ್ಯೂರ್. ಅದು ಸತ್ಯ. ಅದು ಇಂಡೈರೆಕ್ಟ್ ಆಗಿ ಮಾಡ್ತಿರೋಂಥದ್ದು. ಇವರು ನೇರವಾಗಿ ಹೇಳ್ಕೊಳಕ್ಕಾಗ್ತಿಲ್ಲ. 4 ವೀಲರ್ ವ್ಯಾನ್ ಅಂತೆ, 4 ಚಕ್ರದ ಗಾಡಿ ಅಂತೆ, 50,000 ಕೊಟ್ಟರೆ ಸೆಕೆಂಡ್ ಹ್ಯಾಂಡ್ ಗಾಡಿ ಸಿಗತ್ತೆ ಸರ್. ಇವತ್ತು ನೀವು ಅಲ್ಲಿ ವೆಹಿಕಲ್ಗಳಿಗೆ ನಿರ್ಬಂಧ ಇರ್ತಿಲ್ಲ, ಎಷ್ಟು ಬೇಕಾದ್ರೂ ಶೋರೂಮ್ ಇಂದ ರಿಲೀಸ್ ಆಗ್ತಿದೆ ಅಂತಂದ್ರೆ ಸೀಜ್ ಮಾಡ್ತೀರಿ, ಮತ್ತೆ ಅದನ್ನ ಪುನಃ ಮಾರ್ಕೆಟಲ್ಲಿ ಮಾರಾಟ ಮಾಡ್ತೀರಿ. ಈಗ ನನಗೊಂದು ಲಕ್ಷಕ್ಕೆ ಒಂದು ಗಾಡಿ ಸಿಗುತ್ತೆ ಅಂದ್ರೆ ಪರ್ಸನಲ್ ಲೋನ್ ಹಾಕೊಂತೀರಿ, 50,000 ಲೋನು, 50,000 ಕ್ಯಾಶ್ ಕಟ್ಕೊಂಡು ಮಾತ್ರ ಬಡವರ ಪರವಾಗಿರ್ತೀವಿ ಅಂತ ಹೇಳಿ. ಈಗ ಇವರ ಮಾನದಂಡ ಪ್ರಕಾರ ಏನಾದ್ರೂ BPL ಕಾರ್ಡ್ ರದ್ದಾಯ್ತು ಅಂದ್ರೆ ಒಬ್ಬರಿಗೆ BPL ಕಾರ್ಡ್ ಹೋಗಲ್ಲ, ಯಾರಿಗೂ ಹೋಗಲ್ಲ. ಅಲ್ಲಿ ಬಡವರ ಪರ ಎಲ್ಲ ಆಯ್ತು, ಸರ್ಕಾರ ಬಡವರ ವಿರೋಧಿ ಸರ್ಕಾರ ಆಯ್ತಲ್ಲ. ಹಂಗೆ ಆಗೋದು. 10 kg ಅಕ್ಕಿಯನ್ನು ಕೊಡ್ತಿದಾರಲ್ಲ, 10 kg ಅಕ್ಕಿಯ ಬದಲಾಗಿ 5 kg ಅಕ್ಕಿಯನ್ನು ಕೊಡ್ತೀವಿ, ಅದರ 5 kg ಆಗಿ ಈಗ ಆಹಾರ ಕಿಟ್ ನೀಡ್ತೀವಿ ಅಂತ ಲೆಕ್ಕಾಚಾರ ಇದೆ ಅಂತೆ. ಅದರ ಲಾಭ ನಷ್ಟಗಳಿರೋದು. ನಿಂಗರಾಜ್ ಗೌಡ್ರು, ಈಗ ಪ್ರಮುಖವಾಗಿ 4 ಚಕ್ರದ ವಾಹನ ಇದ್ದಲ್ಲಿ ಅಂಥವ್ರಿಗೆ BPL ಕಾರ್ಡ್ ಬೇಡ ಅಂತ ಅಂದರೆ ಹೇಗೆ? ಆ ಮಾನದಂಡ ಹೇಗೆ ಅಂದರೆ ವೈಟ್ ಬೋರ್ಡಾ, ಯೆಲ್ಲೋ ಬೋರ್ಡಾ ಅಥವಾ ಹೇಗೆ? ಸರ್ಕಾರ ಈಗ 50,000 ರೂಪಾಯಿ ಕೊಟ್ಟರು ಗಾಡಿಗಳು ಸಿಗ್ತವೆ. ಟಾಟಾದವರು 1 ಲಕ್ಷಕ್ಕೆ ಬಿಟ್ಬಿಟ್ಟಿದ್ರು ಪಾಪ, ನೋಡಿರ್ಬೇಕು. ನ್ಯಾನೋ ಗಾಡಿ ಅಂತ ಹೇಳಿ 1 ಲಕ್ಷಕ್ಕೆ ಬಿಟ್ಟಿದ್ರು. ಇವತ್ತು ಯಾವುದೇ ವ್ಯಕ್ತಿ ಗಾರೆ ಕೆಲಸದಿಂದ ಹಿಡಿದು ಸಾಮಾನ್ಯ ಮಾಮೂಲಿ ದಿನಗೂಲಿ ಕೆಲಸಕ್ಕೆ ಹೋಗೋನಿಗೆ 1,000 ರೂಪಾಯಿ ಅಂದರೆ ತಿಂಗಳಿಗೆ 30,000 ರೂಪಾಯಿ ಆಯ್ತದೆ. ಹೌದು, ತಿಂಗಳಿಗೆ 30,000 ರೂಪಾಯಿ ಇತ್ತು ಅಂದರೆ ಮಿನಿಮಮ್ಮು 12 ತಿಂಗಳಿಗೆ 12 ಮೂರಲಿ 36, 3,60,000 ರೂಪಾಯಿ ಅವನು 1 ವರ್ಷಕ್ಕೆ ಸಂಪಾದನೆ ಮಾಡ್ತಾನೆ. 3,60,000 ಸಂಪಾದನೆಯಲ್ಲಿ ಅವನು ಅರ್ಧ ಖರ್ಚು ಕಳೆದು ಬಿಡೋಣ. ಹೌದು, ಅವನು ಬೇರೆ ಏನೇ ಕೆಟ್ಟ ಹ್ಯಾಬಿಟ್ ಇರಲಿ, ಅದು ಅವರೇ ಕೊಟ್ಟಿದ್ದಾರೆ ಅಬಕಾರಿ, ಅವ್ನು ಏನೇ ತೆಗಿರಲಿ, ಅರ್ಧ ತೆಗೆದಿದ್ರೆ ವಾರ್ಷಿಕ ಆದಾಯವನ್ನು 10,000 ತೆಗೀಲಿ. ಒಂದು 2 ಲಕ್ಷಕ್ಕೋ 2.5 ಲಕ್ಷಕ್ಕೋ ಅಥವಾ ಒಂದು 3 ಲಕ್ಷಕ್ಕೋ ಈಗ ಯಾರಿಲ್ಲ. ಈಗ ಯಾವುದೇ ರಂಗಕ್ಕೆ ಹೋದ್ರೂ, ಯಾವುದೇ ಫೀಲ್ಡ್ಗೆ ಹೋದ್ರೂ, ಯಾವುದೇ ಕಾರಣಕ್ಕೂ ಇವ್ರು 10,000 ರೂಪಾಯಿ ಇವರು ಇದನ್ನೇ ಮಾಡೋ ಸರ್ಕಾರನೇ ಕಳ್ಳತನ 500ಕ್ಕಿಂತ ಮೇಲೆ ಇದೆ. ಈಗ ಯಾವುದೇ ಸರ್ಕಾರನೇ ಕಳ್ಳದಾರಿಯನ್ನು ತೋರಿಸ್ಕೊಡುತ್ತೆ. ಸರ್ಕಾರ ಶಿಕ್ಷಣ ಮತ್ತು ಆರೋಗ್ಯ ಉಚಿತವಾಗಿ ಮಾಡಲಿ. ಶಿಕ್ಷಣ ಆರೋಗ್ಯ ಉಚಿತವಾಗಿ ಮಾಡಿಸ್ಕೊಳಕ್ಕೆ ಯಾರು ಹೋಗೋದು? ಬಡವ್ರುಗಳೇ ಹೋಗೋದು, ದುಡ್ಡಿಲ್ದರೆ ಹೋಗೋದು. ಅದರಲ್ಲೂ ದೊಡ್ಡ ದೊಡ್ಡ ಭ್ರಷ್ಟ ಹಾಸ್ಪಿಟ್ಲ್ಗಳಂತೂ ಸುಲಿಗೆ ಮಾಡ್ತವೆ. ಶಿಕ್ಷಣ ಇಲಾಖೆಯಲ್ಲಿ ರೇಷನ್ ಕಾರ್ಡ್ ಅದರಲ್ಲಿ ಅಲ್ಲೂ ನೋಡ್ತಾರೆ, ನೀನು ಬಡವ ರೇಷನ್ ಕಾರ್ಡ್ ಇದೆಯಾ ಅಂತ. ಇದನ್ನೆಲ್ಲ ತೆಗಿಲಿ. ತನಗೆ ತಾನೇ ಆಟೋ ಬೇರೆ ಅವ್ರು ಯಾವ ಇದನ್ನು ಮಾಡೋದು ಬೇಡ. ಅದೇ ಕಡಿಮೆ ಸರ್ಕಾರಕ್ಕೆ ಲಾಭನೂ ಬರ್ತದೆ. ಮತ್ತು ಇವರು ಇದೇನು ಈ ಮಾನದಂಡವನ್ನು 10,000 ರೂಪಾಯಿ ಅನ್ನೋದನ್ನು ಫಸ್ಟು ತೆಗಿಬೇಕು. ಸಾಮಾನ್ಯ ಮನುಷ್ಯ ಒಂದು 50,000 ರೂಪಾಯಿ ಕೊಟ್ಟು ಸೆಕೆಂಡ್ ಹ್ಯಾಂಡ್ಲಿ ಕಾರ್ ಬರ್ತಿದೆ, ಇಂಡಿಕಾನೋ ಸ್ವಿಫ್ಟೋ ಯಾವುದೋ ಒಂದು 50,000 1 ಲಕ್ಷ ಕೊಟ್ಟರೆ 20,000 ಸಿಗುತ್ತೆ. ನೀವು ಅವ್ನು ವೈಟ್ ಬೋರ್ಡ್ ಇಟ್ಕೊಂಡಿರಲಿ, ಅವನ ಸ್ಥಿತಿಗತಿಯನ್ನು ನೋಡಿ ಮೊದಲು ಅವನು ಯಾವ ಗಾಡಿ ಇಟ್ಕೊಂಡಿದ್ದಾನೆ, ಇಂಥ ಗಾಡಿ ಅಂತ ಹೇಳ್ಬಿಡಿ. ಇಂಥ ಗಾಡಿ ಇದ್ದರೆ ಪರವಾಗಿಲ್ಲಪ್ಪ ಅಂತ ಹೇಳ್ಬಿಡಿ ನೀವೇ. ಅವನು ಯಾಕೆ ಕಳ್ತನ ಮಾಡೋಕ್ಕೆ ಹೋಗ್ತಾನೆ, ಅವನು ಯಾಕೆ ಸುಳ್ಳು ಹೇಳಕ್ಕೆ ಹೋಗ್ತಾನೆ? ನೀವು ಶಿಕ್ಷಣ ಈಗ ಸಾಹೇಬ್ರು ಹೇಳ್ದಂಗೆ ಮನುಷ್ಯ ಆಪ್ರೇಷನ್ಗೆ ಬರೋದು ಯಾವಾಗ? ಅವನಿಗೆ ಆರೋಗ್ಯ ಏರುಪೇರಾದಾಗ. ಅವನಿಗೆ ಶಾಲೆಗೆ ಸೇರ್ಕೊಳ್ಳೋ ಮಕ್ಕಳುಗಳಿಗೆ ಕೇಳ್ತೀರ ನೀವು ರೇಷನ್ ಕಾರ್ಡ್ ಇದೆಯಾ ಅಂತ? ಇದನ್ನು ಬಿಡಬೇಕು. ಇದನ್ನು ಬಿಟ್ಟಾಗ ನಿಮ್ಮದು ಎಲ್ಲವೂ ಯಾರೂ ಮುಗಿ ಬೀಳೋ ಕೆಲಸವನ್ನು BPL ಕಾರ್ಡಿಗೆ ಮಾಡೋದಿಲ್ಲ. ಸರ್ಕಾರಿ ಆರೋಗ್ಯ ಭಾಗ, ನೀವು ಶಿಕ್ಷಣ, ಇದು ಸರ್ಕಾರ ನೇರವಾಗಿ APL ಕಾರ್ಡ್ ಅಳವಡಿಸಿ. ಎಲ್ಲರೂ APL ಕಾರ್ಡ್ ತೊಗೋತಾರೆ. APL ಕಾರ್ಡ್ ಇರೋರಿಗೆ ಮಾಡಿ, ಅವ್ರಿಗೆ ಕೊಡಿ. ಆಗ ಯಾರು BPLಗೆ ಹೋಗಲ್ಲ. ನೀವು ಏನು ಇವತ್ತು ಕಳಸಂತೆಯಲ್ಲಿ ಅಕ್ಕಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗೋದು, ಬೇರೆ ಬೇರೆ ದೇಶಕ್ಕೆ ಹೋಗೋದು,
ನಿಲ್ಲಿಸದೆ ಸರ್ಕಾರಕ್ಕೆ ಇಷ್ಟು ಕೋಟ್ಯಾಂತರ ರೂಪಾಯಿ ಏನು ನಿಮ್ಮದು ಅನುದಾನ ಅದಕ್ಕೆ ಮೀಸಲಿಡ್ತಾ ಇದ್ದೀರಲ್ಲ ಅದು ಉಳಿತದೆ. ಇದನ್ನು ಮಾಡಬೇಕು ಅಂದರೆ ಸರಿಯಾಗಿ ನೀವೊಂದು ಸಮಿತಿಯನ್ನು ಮಾಡಬೇಕು. ಸಮಿತಿನಲ್ಲಿ ನೀವು ಇಷ್ಟಕ್ಕೆ ಒಂದು 2 ಲಕ್ಷನ 3 ಲಕ್ಷನ ಒಂದು ವಾರ್ಷಿಕ ಆದಾಯವನ್ನು ನಿಗದಿ ಮಾಡಬೇಕು. ಇನ್ನೂ ಎಲ್ಲಿದ್ದೀರಿ ನೀವು? 10,000 ರೂಪಾಯಿ ವಾರ್ಷಿಕ ಆದಾಯ ಎಲ್ಲಿದ್ದೀರಿ ನೀವು? ನೀವು ಹಂಗಂದ್ರೆ ಯಾರಿಗೂ ಕೊಡೋಕ್ಕೆ ಆಗಲ್ಲ BPL ಕಾರ್ಡ್ನ. ನೀವು ಯಾರು ಇದಕ್ಕೆ ನೀವು ಯಾವ್ದಾರು ಹುಡ್ಕೊಂಬಂದ್ಬಿಟ್ಟು ಸಮೀಕ್ಷೆ ಮಾಡಲಿ, ಯಾರಿಗೂ BPL ಕಾರ್ಡ್ ಅರ್ಹರೇ ಇಲ್ಲ ರಾಜ್ಯದಲ್ಲಿ. ಇವ್ರ ರೀತಿ 10,000 ರೂಪಾಯಿ ಆದಾಯ ಇರೋ ವಾರ್ಷಿಕ ಆದಾಯನ ಅಂದರೆ ಯಾರು ತಗೊಳ್ಳಿಕ್ಕೆ ಅರ್ಹರೇ ಇಲ್ಲ. ಸರ್ಕಾರನೇ ತೋರಿಸ್ಕೊಡ್ತದೆ ಕಳ್ಳುದಾರಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ ರಾಮಲಿಂಗ ಅವರು, ಈಗ ಪ್ರಮುಖವಾಗಿ ಈಗ ಒಂದು ಮಹತ್ವದ ನಿರ್ಧಾರಕ್ಕೆ ಬಂದಿರುವಂಥದ್ದು ಆಹಾರ ಇಲಾಖೆ ಅಥವಾ ರಾಜ್ಯ ಸರ್ಕಾರ ಅಂತ ಬಂದಾಗ 10 kg ಅಕ್ಕಿಯನ್ನು ಕೊಡ್ತಾ ಇದ್ರಲ್ಲ, 10 kg ಬದಲಾಗಿ 5 kg ಕೊಡ್ತೀವಿ, 5 kg ಬದಲಾಗಿ ನಾವು ಆಹಾರ ಕಿಟ್ಟನ್ನು ನೀಡ್ತೀವಿ ಅಂತೇಳಿ, ದವಸ ಧಾನ್ಯಗಳು ಅಂದರೆ ಪ್ರತಿದಿನ ಏನು ಬಳಸ್ತೀವಿ ಅದನ್ನು ನೀಡ್ತೀವಿ ಅಂತ. ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವಶ್ಯಕತೆ ಇಲ್ಲ. ಜನಗಳನ್ನು ಸೋಮೇರಿ ಮಾಡಕ್ಕೆ ಹೋಗಬೇಡಿ. ಜನಗಳು ದುಡ್ದು ತಿಂತಿದ್ದಾರೆ, ಬದುಕ್ತಿದ್ದಾರೆ. 5 kg ಅಕ್ಕಿ ಕೊಟ್ಟಾಗ್ಲೂ ತಿಂತಿದ್ರು, 2 kg ಅಕ್ಕಿ ಕೊಟ್ಟಾಗ್ಲೂ ಜೀವನ ಸಾಗಿಸಿದ್ದಾರೆ. ನೀವೀಗ ಬಂದು ಜನಗಳನ್ನ ಸೋಮೇರಿ ಮಾಡೋದಕ್ಕೆ ಅವಾಗಲೇ ಹೇಳಿದ್ರಿ 10 kg ಅಕ್ಕಿ ಕೊಡ್ತೀವಿ ಅಂದರೆ ನಿಮ್ಮ ಕೈಲಿ 5 kg ಅಕ್ಕಿ ಕೊಡ್ಲಿಕ್ಕಾಗಲಿಲ್ಲ, ದುಡ್ಡು ಕೊಡ್ತೀವಿ ಅಂದರೆ ಅದನ್ನು ಸಮರ್ಪಕವಾಗಿ ಮಾಡೋಕ್ಕಾಗಲಿಲ್ಲ. ಈಗ ನೀವೇನು ಮಾಡ್ತೀರಿ? ಆಹಾರ ಧಾನ್ಯಗಳನ್ನ ಕಿಟ್ ರೂಪಕಾಂತರ ಕೊಡ್ತೀನಿ ಅಂತ ಹೇಳಿದ್ರಿ. ಇದು ಎಷ್ಟು ದಿವಸ ಕೊಡ್ತೀರಿ? ಇದನ್ನೇ ನಿಮ್ಮ ಕೈಲಿ 2.5 ವರ್ಷ ಪಾಲನೆ ಮಾಡೋಕ್ಕಾಗಲಿಲ್ಲ. 5 kg ಅಕ್ಕಿ ಕೊಡ್ಲಿಕ್ಕಾಗಲಿಲ್ಲ, ಹೆಚ್ಚುವರಿ ಹಣ ಕೊಡ್ಲಿಕ್ಕಾಗಲಿಲ್ಲ. ಈಗ ನೀವು ಹೇಳ್ತಿರೋದು ಕಿಟ್ ಕೊಡ್ತೀವಿ ಅಂತ. ಈ ಕಿಟ್ಟಲ್ಲಿ ಎಂಥ ಕ್ವಾಲಿಟಿ ಬರ್ತದೆ ಅಂತ ನೋಡಬೇಕಲ್ಲ. ನೀವು ಯಾವುದೋ ಕಳಪೆ ಗುಣಮಟ್ಟ ತಗೊಬಂದು ಕೊಟ್ಟು ಮತ್ತು ಜನಗಳನ್ನ ಆರೋಗ್ಯ ಸ್ಥಿತಿ ಹಾಳು ಮಾಡೋದಕ್ಕೆ ಇಲ್ದು ಹುನ್ನಾರ ಏನಂದರೆ, ನಾವು ಕಳಪೆ ಗುಣಮಟ್ಟದ ಆಹಾರಗಳನ್ನು ಕೊಟ್ಟು ಹೆಚ್ಚಾಗಿ ಬಂದು ಆಸ್ಪತ್ರೆಗೆ ಅಡ್ಮಿಟ್ ಆಗಲಿ. ನಮ್ಮ ಶಾಸಕರು MLAಗಳಿರುವಂಥ ಹಾಸ್ಪಿಟ್ಲ್ಗಳಿಗೆ ಹೆಚ್ಚು ಜನ ಬಂದು ಹೊಟ್ಟೆ ದೇಹದ ಭಾಗಗಳನ್ನ ಕುಯಿಸ್ಕೊಂಡು ಮಲ್ಕೊಳ್ಳಿ, ಅದರಿಂದ ನಮ್ಗೆ ಆದಾಯ ಜಾಸ್ತಿ ಆಗುತ್ತೆ ಅಂತ ಯಾವುದೇ ಸರ್ಕಾರ, ಯಾವುದೇ ರಾಜಕಾರಣಿಗಳು ಆದಾಯ ಮೂಲನೇ ನೋಡೋದಂತ ಹೇಳಿ ಸತ್ಯ. ಈಗ ಗುಂಡಿಗಳು ಯಾಕೆ ಮುಸ್ತಿಲ್ಲ ಅಂದರೆ, ಒಂದು ಬಾಡಿ, ಒಂದು ಗಾಡಿ ಎಲ್ಲಿಗೆ ಹೋಗುತ್ತೆ? ಗ್ಯಾರೇಜ್ಗೆ ಹೋಗುತ್ತೆ. ಬಾಡಿ ಎಲ್ಲಿಗೆ ಹೋಗುತ್ತೆ? ಹಾಸ್ಪಿಟ್ಲಿಗೆ ಹೋಗುತ್ತೆ ಮೂಳೆ ಮುರಿದ್ರೆ. ಸೊ ಹಾಗೇನೆ ಇದು ಹಂಗೇನೆ ಕಳಪೆ ಗುಣಮಟ್ಟದ ಅಕ್ಕಿ ಕೊಡೋದು, ಇದು ಉತ್ತಮವಾದ ಗುಣಮಟ್ಟದ ಪದಾರ್ಥಗಳು ಬರ್ತಿದೆ ಅಂತ ಎಲ್ಲೋಗ್ತಾನೆ, ಎಲ್ಲಿ ಪತ್ತೆ ಮಾಡ್ತಿದ್ದಾರೆ? ಆಹಾರ ಮತ್ತು ಗುಣಮಟ್ಟ ಇಲಾಖೆ ಎಲ್ಲರೂ ಟೆಸ್ಟ್ ಮಾಡ್ತಿದ್ದಾರಾ? ಇಲ್ಲ. ಇವತ್ತು ಅಂಗನವಾಡಿಗಳಿಗೆ ಕಿಟ್ ಹೋಗ್ತಿದೆಯಲ್ಲ, ಬೇಕಾದ್ರೆ ನಾನು ನಿಮ್ಗೆ ಹೇಳ್ತಿದ್ದೀನಿ, ಪ್ರೆಸೆಂಟ್ ಅಂಗನವಾಡಿಗಳಿಗೆ ಏನು ಕಿಟ್ ಕೊಡ್ತಿದಾರಲ್ಲ ಆಹಾರ ಪದಾರ್ಥಗಳು, ಅಲ್ಲೋಗಿ ಚೆಕ್ ಮಾಡಿ ವ್ಯಾಲಿಡಿಟಿ ಮುಗಿದೋಗಿರುವಂಥದ್ದನ್ನ ಸೀಲ್ ಹೊಡೆದು ಕೊಡ್ತಿರುವಂಥದ್ದಿದೆ. ಬನ್ನಿ ನಾಳೆ ಇದನ್ನು ಸಮೀಕ್ಷೆ ಮಾಡಿ, ನೀವು ತನಿಖೆ ಮಾಡಿ, ಗೊತ್ತಾಗುತ್ತೆ ನಿಮಗೆ. ಸೊ ಅಂಥದ್ರಲ್ಲಿ ಸರ್ಕಾರ ಜನಗಳ ಜೀವನ ಜೊತೆ ಆಟ ಆಡ್ತಿದ್ದಾರೆ. ಅವ್ರು ಒನ್ಲಿ ಏನು ಎಂಡ್ ಆಫ್ ದ ಡೇ ನಮ್ಮ ಸರ್ಕಾರದವ್ರಿಗೆ ಅಥವಾ ನಮ್ಮ ರಾಜಕಾರಣಿಗಳ ಉದ್ಯಮಗಳಿಗೆ ಏನು ತೊಂದರೆ ಆಗಬಾರ್ದು, ಅದನ್ನು ಯಾವ ರೀತಿ ನಾವು ಮಾಡಬೇಕು ಅಂತ. ಜೊತೆಗೆ ಮಕ್ಕಳ ಜೀವನದ ಜೊತೆ ಆಟ ಆಡ್ತಿದ್ದಾರೆ. ಈಗ ಮಧ್ಯಮ ವರ್ಗದವ್ರ ಮೇಲೆ ಜೀವನ ಮೇಲೆ ಆಟ ಆಡ್ತಿದ್ದಾರೆ. ಬಲಿಷ್ಠ ಜೊತೆ ಅವ್ರು ಆಟ ಆಡೋಕ್ಕಾಗೋದಿಲ್ಲ. ಏನಿದ್ರು ದರ್ಪಗಳು ಮತ್ತು ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನ ಕೊಡುವಂಥದ್ದು ಬಡವರಿಗೆ, ಮಧ್ಯಮದವ್ರಿಗೆ ಮಾತ್ರ. ಯಾಕೆಂದರೆ ಅವರು ಇವ್ರನ್ನ ಎದುರಿಸೋದಕ್ಕಾಗೋದಿಲ್ಲ, ಇವ್ರ ಮೇಲೆ ಕೇಸ್ ಹಾಕೋದಕ್ಕಾಗೋದಿಲ್ಲ, ಜ್ಞಾನಗಳಿಲ್ಲ. ಹಂಗಾಗಿ ಇಂಥ ಒಂದು ಕಳಪೆ ಗುಣಮಟ್ಟದ ಒಂದು ಆಹಾರ ಕಿಟ್ಟನ್ನು ಕೊಡ್ತೀವಿ ಅಂತ ಹೇಳ್ತಿರ್ಬೋದು. ಇದು ಕೂಡ ಅಟ್ಟರ್ ಫ್ಲಾಪ್ ಆಗುತ್ತೆ. ಇಂದಿರಾ ಕಿಟ್ ಅಂತ ಹೆಸರಿಡ್ತಾ ಇದ್ದಾರೆ ಅಂತ ಒಳ್ಳೇದು. ಈಗ ಇಂದಿರಾ ಗಾಂಧಿ ಅವರು ತೀರೋಗಿ ತುಂಬ ವರ್ಷ ಆಯಿತು. ಈಗ ಹಂಗಾಗಿ ಅವ್ರ ಹೆಸರಲ್ಲಿ ಓಡ್ತಿದ್ದಾರೆ. ಇಂದಿರಾ ಕ್ಯಾಂಟೀನ್ ಆಯಿತು, ಇಂದಿರಾ ಕಿಟ್ ಆಯಿತು. ಒಂದು ವೇಳೆ ಗೌರವಾನ್ವಿತ ಸೋನಿಯಾ ಗಾಂಧಿ ಅವರನ್ನು ತೀರ್ಕೊಂಡ್ರೆ ನೆಕ್ಸ್ಟ್ ನೀವು ಸೋನಿಯಾ ಗಾಂಧಿ ಅವ್ರ ಕಿಟ್ಗಳು ಬರೋದ್ರಲ್ಲಿ ಏನು ನಿರೀಕ್ಷೆ ಇಟ್ಕೊಳ್ಳಿ, ಬಂದೇ ಬರುತ್ತೆ. ಸತ್ಯ ಅದು. ಆಮೇಲೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ, 5 kg ಬದಲಾಗಿ 5 kg ಆಹಾರ ಧಾನ್ಯಗಳು ಹಂಗೆ ಸಿಗೋದೇ ಇಲ್ಲ. ಹೆಂಗಿರುತ್ತೆ ಅಂದ್ರೆ ಅರ್ಧ ಕೆಜಿ, 1 kg, ಅರ್ಧ kg ಮತ್ತೆ 1.5 kg, 100 ಗ್ರಾಮ್ 200 ಗ್ರಾಮ್ ಅಷ್ಟೇ ಇರೋದು. ಆಮೇಲೆ ನೀವು 5 kg ಅಕ್ಕಿ ಬದಲು 5 kg ಆಹಾರ ಧಾನ್ಯಗಳು ಸಿಗೋದು ಅಂತಿಲ್ಲ, ಆ ಥರ ಇಲ್ಲ. ಒಂದು ಕುಟುಂಬಕ್ಕೆ ಇಬ್ಬರು ಇತ್ತು ಅಂತೇಳಿ ಅರ್ಧ kg ಮಾತ್ರ ಸಿಗತ್ತೆ. ಅದಾದ ನಂತರ 1 kg ಅರ್ಧ kg ಅಂದ್ರೆ ಬೇರೆ ಬೇರೆ ಆಹಾರ ಧಾನ್ಯಗಳು 150 ರೂಪಾಯಿ ಇದೆ. ಬೇಳೆ ಎಷ್ಟಿದೆ? 180-200 ರೂಪಾಯಿ ಇದೆ. 1.5 kg ಇರಲ್ಲ. ನೀವು 3ರಿಂದ 4 ವ್ಯಕ್ತಿ ಇದ್ರು ಅಂದ್ರೆ, ಒಂದು ಕುಟುಂಬ ಇತ್ತು ಅಂದ್ರೆ 1.5 kg ಮಾತ್ರ ನಿಮ್ಗೆ ಸಿಗುತ್ತೆ. ಹಸುವಿನಿಂದ ಸತ್ತು ಪರವಾಗಿಲ್ಲ. ಹಸುವಿನಿಂದ ಸತ್ತು ಗ್ಯಾಸ್ಟ್ರಿಕ್ ಆದ್ರೂ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಹಸುವಿನಿಂದ ಸತ್ತು ಗ್ಯಾಸ್ಟ್ರಿಕ್ ಆದ್ರೂ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಅನಾರೋಗ್ಯ ಆದ್ರೂ ಸರ್. ಬೇಳೆ ಸರ್, ಮಕ್ಕಳಿಗೆ ಕೊಡೋ ಬೇಳೆಯಲ್ಲಿ ಕಳಪೆ ಕೊಡ್ತಾ ಇದ್ದಾರೆ ಅಂತೇಳಿ ಮಾನ್ಯ ಏನು ಶಿಕ್ಷಣ ಮಂತ್ರಿಗಳಿಗೆ 7 ಗಂಟೆಗೆ ಹೋಗಿ ಮನವಿ ಅಲ್ಲಿ ಅಧಿಕಾರಿಗಳು ಕರ್ಕೊಂಡೋಗಿ ಬೇಳೆ ತಗೊಂಡು ಅಲ್ಲೇ ಸೀಜ್ ಮಾಡಿಸಿ ಪ್ಯಾಕ್ ಮಾಡಿಸಿ ಕಳಪೆ ಗುಣಮಟ್ಟದ ಬೇಳೆ ಅಂತೇಳಿ ಕಲಬುರಗಿ ನಮ್ಮ ಜಿಲ್ಲಾಧ್ಯಕ್ಷರು ಬಂದು ಮಾನ್ಯ ಮಧು ಬಂಗಾರಪ್ಪ ಅವ್ರಿಗೆ ತೊಗೊಂಡೋಗಿ ಎಲ್ಲ ಕ್ರೋಢೀಕರಣ ಮಾಡಿ ಅಲ್ಲಿ ಶಿಕ್ಷಣ BO ಇರ್ತಾರಲ್ಲ ಅವ್ರ ಕಡೆಯಿಂದ ಸೀಲ್ ಮಾಡಿಸಿ ತೊಗೊಂಡೋಗಿ ಕೊಟ್ಟಿದ್ದೀವಿ. ಕಳಪೆ ಗುಣಮಟ್ಟದ ಬೇಳೆಯನ್ನು ವಿತರಣೆ ಮಾಡ್ತಾ ಇದ್ದಾರೆ ಮಕ್ಕಳು, ಶಾಲಾ ಬಿಸಿ ಊಟದ ಮಕ್ಕಳುಗಳಿಗೆ. ಎಲ್ಲ ಇದನ್ನು ಅವರೇ ಆರೋಗ್ಯನ ಹಾಳು ಮಾಡಲಿಕ್ಕೆ ಕೆಲವರು
ಏನು ಮಧ್ಯವರ್ತಿಗಳಿದ್ದಾರೆ, ಕೆಲವರು ದಲ್ಲಾಳಿಗಳಿದ್ದಾರೆ, ಕಮಿಷನ್ ಆಸೆಗೋಸ್ಕರ, ದುಡ್ಡಿನ ಆಸೆಗೋಸ್ಕರ ಮಕ್ಕಳುಗಳ ಆರೋಗ್ಯನ ಅವರೇ ಹಾಳು ಮಾಡ್ತಾ ಇದ್ದಾರೆ. ಇನ್ನು ಇವರು ಅದು ಕಿಟ್ಟು ಜೊತೆ ಯಾಕೆ ನೀವೇನು ಘೋಷಣೆ ಮಾಡ್ಕೊಂಡಿದ್ದೀರಿ, 10 kg ಅಕ್ಕಿ ಕೊಡ್ತೀವಿ, ಫ್ರೀ ಕೊಟ್ರಿ, ಸಂತೋಷ ಆಯಿತು, ನೀವು ಮಾಡ್ತಾ ಇರೋದು ಬಡವ್ರ ಕೆಲಸ ಮಾಡಿ, ಈಗ ಕಿಟ್ಟಿಗೆ ಬಂದ್ರಲ್ಲ ಯಾಕೆ? ಜನಗಳೇನಾದರೂ ಬೇಡಿಕೆ ಇತ್ತಾ? ನಮಗೆ 5 kg ಅಕ್ಕಿ ಕೊಡಿ, ನಮಗೆ ಬೇಳೆ ಕೊಡಿ, ಸಕ್ಕರೆ ಕೊಡಿ, ಸೋಪ್ ಕೊಡಿ, ಅಥವಾ ನೀವು ಇದನ್ನು ಕೊಡೋದು ಈಗಾಗಲೇ ನೀವು ಹೇಳ್ದೇನೆ ಅಲ್ಲಿಗೆ ಹೋಗಿ ನೋಡಿ, ಅವನು ವೆಂಡರು ಅವನೇ ಸೋಪ್ ತೊಗೋಬೇಕು ಅಂತಾನೆ, ಎಣ್ಣೆ ತಗೊಳ್ಳಿ ಅಂತಾನೆ, ಎಣ್ಣೆ ತೊಗೊಂಡ್ರೆ ಅಕ್ಕಿ ಕೊಡು, ಇದನ್ನೆಲ್ಲ ನಡೆದಿರೋ ನಿಲ್ಲಿಸಿದ್ದೀವಿ ನಾವು. ನೀವೇ ಇನ್ನೂ ತಿರ್ಗಾ ಅವರು ವೆಂಡರ್ಗಳಿಗೆ ನೀವೇನಾದರೂ ದಾರಿ ಮಾಡಿಕೊಡ್ತಾ ಇದ್ದೀರಾ, ಅಲ್ಲೇ ಅವನು ಅಂಗಡಿ ಇಟ್ಕೊಂಬಿಡ್ಲಿ ಒಂದು ಅಂತವ? ಯಾವ ಮಾನದಂಡದಲ್ಲಿ ನೀವು ಮಾಡಿದ್ದೀರಾ? ಇದಕ್ಕೆಲ್ಲರೂ ಏನೋ ಸಮೀಕ್ಷೆ ಮಾಡಿದ್ದೀರಾ? ಅಥವಾ ರೈತರು ಏನಾದರೂ ಕೇಳಿ ಡಿಮ್ಯಾಂಡ್ ಇಟ್ಟಿದ್ದಾರಾ? ಅಥವಾ ನಿಮಗೆ ಬೇಕು, ನಮಗೆ ಕಿಟ್ ಬೇಕು ಅಂತ ಏನಾದರೂ ಹೇಳಿದಾರಾ? ನೀವು ಮಾಡ್ತಾ ಇದ್ರೆ ಬಡವ್ರಿಗೆ ತಲುಪಿದ್ರೆ ನಮ್ಗೆ ಒಳ್ಳೇದೇ, ನಾವು ಅದಕ್ಕೇನು ವಿರೋಧ ಮಾಡಲ್ಲ. ಆದರೆ ನಿಜವಾದ ಫಲಾನುಭವಿಗಳಿಗೆ ನಿಜವಾದ ಆಹಾರ ಸಿಕ್ಕಬೇಕು, ಗುಣಮಟ್ಟದ ಆಹಾರ ಸಿಕ್ಕಬೇಕು, ಗುಣಮಟ್ಟದ ಬೇಳೆ ಸಿಕ್ಕಬೇಕು. ಇದು ನಮ್ಮ ಉದ್ದೇಶ ಆಗಿರ್ತದೆ. ಬೇರೆ ಸರ್, ಈಗ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆದ್ರೂ ಕೂಡ ಫಲಾನುಭವಿಗಳಿಗೆ ಇದುವರೆಗೂ ಕೂಡ BPL ಕಾರ್ಡ್ ಹೋಗಿಲ್ಲ. ಆದರೆ ಈ ಸರ್ಜರಿ ಮಾಡಲಿಕ್ಕೆ ಮಾತ್ರ ಮುಂದಾಗ್ತಾ ಇರುವಂಥ ಸರ್, ಈಗ ನಮ್ಮ ಬಜೆಟ್ 3.8 ಲಕ್ಷ ಕೋಟಿ ರೂಪಾಯಿ ಇದೆ. ಈ PDSನಲ್ಲಿ ನಾವು ಖರ್ಚು ಮಾಡ್ತಾ ಇರೋದು 2,500 ಕೋಟಿ ರೂಪಾಯಿ ಅಷ್ಟೇ, ಅಂದರೆ ಸಬ್ಸಿಡಿಗೆ. ಮತ್ತು ಈಗ ಅನ್ನಭಾಗ್ಯ ಯೋಜನೆ ಅಂತೇಳಿ ಅದರಲ್ಲಿ ಸುಮಾರು 9,800 ಕೋಟಿ ರೂಪಾಯಿ ಈ ವರ್ಷ ಬಜೆಟ್ ಅಲರ್ಟ್ ಮಾಡಿರ್ತಕ್ಕಂಥದ್ದು. ಸರ್, ಇದನ್ನು ಬೇಕಾದ್ರೆ ನೀವು ಉಚಿತವಾಗಿ ಎಲ್ಲರಿಗೂ ಕೊಟ್ಟರು ಕೂಡ ಅದು ಹೊರೆ ಅಂತ ಆಗೋದಿಲ್ಲ. ಈ ಬೇರೆ ಗ್ಯಾರಂಟಿ ಸ್ಕೀಮ್ಗಳ ಬದಲಿಗೆ ಎಲ್ಲರಿಗೂ ಕೂಡ ಅರ್ಹರಿಗೆ ನೀವು ಅರ್ಹರನ್ನು ನೋಡಿ. ಇದೇನಾಗಿದೆ ಅಂತಂದರೆ ಸರ್, ಈಗ ದುಡ್ಡು ಕೊಟ್ಟು ಮಾಡಿದಾಗಿದೆ ಕಾಳಸಂತೆಗಳು ಹೋಗ್ತಾ ಇದೆ, ನೇರವಾಗಿ ಕೊಡ್ತಕ್ಕಂಥದ್ದು ಆಗಬೇಕು. ಈ ಅನ್ನಭಾಗ್ಯ ಯೋಜನೆಯಲ್ಲಿ 35 kgಗಳ ಒಂದು ಇದಕ್ಕೆ ಕೊಡ್ತಾ ಇದ್ದಾರೆ. ಸರ್, 35 kg ಖಂಡಿತ ಅವಶ್ಯಕತೆ ಇಲ್ಲ, ಅದನ್ನು ಕೂಡ ರಿವೈಸ್ ಮಾಡಿಲ್ಲ. ಅದು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ಈಗ 4-5 ಜನ ಇದ್ದ ಫ್ಯಾಮಿಲಿಗೆ ಒಂದು ತಿಂಗಳಿಗೆ 15 kgಯ ಆಹಾರ ಧಾನ್ಯ ಸಾಕು, ನಾರ್ಮಲಿ ಅದಿರ್ತಕ್ಕಂಥದ್ದು. ಇದನ್ನು ಕೂಡ ವೈಜ್ಞಾನಿಕವಾಗಿ ಮಾಡಿಲ್ಲ. ಹೀಗಾಗಿ ಏನಾಗ್ತಾ ಇದೆ, ಇವರೇ ಸರ್ಕಾರವೇ ಕಾಳಸಂತೆಗೆ ಇದನ್ನು ದಾರಿ ತೋರಿಸ್ತಾ ಇರ್ತಕ್ಕಂಥದ್ದು. ಮತ್ತು ಅನರ್ಹರಿಗೆ ಅದು ಏನು ಹೊಸೊಬ್ಬರಿಗೆ ಸರ್ ಭಾಳಷ್ಟು ಜನ ಅನರ್ಹರಿದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೀವಿ ಸರ್, ಬ್ಯಾಂಗ್ಳೂರಿನಲ್ಲಿ ಬೀದಿ ಬದಿಯಲ್ಲಿ ಇರ್ತಕ್ಕಂಥ ರಾತ್ರಿ ಕಳೀತಕ್ಕಂಥ ನಿರಾಶ್ರಿತರು ಭಾಳಷ್ಟು ಜನ ಇದ್ದಾರೆ, ಊಟ ಇಲ್ಲ ಅವರಿಗೆ. ಅಂಥವ್ರಿಗೂ ನಿರಾಶ್ರಿತರಿಗೆ ಒಂದು ತಂಗುದಾಣಗಳನ್ನು ಕೆಲವು ಮಾಡಿದ್ದಾರೆ. ಅಲ್ಲಿ ತಂಗುದಾಣಗಳಲ್ಲಿ ನಾವು ಕೇಳಿದ್ವು, ಅಲ್ಲಿ ಅವರಿಗೆ ಊಟವನ್ನು ಹಾಕ್ತಕ್ಕಂಥ ವ್ಯವಸ್ಥೆ ಮಾಡಿ ಅವ್ರು ಮಾಡ್ತಾ ಇಲ್ಲ. ಅವ್ರು ಬಂದು ರಾತ್ರಿ ಬಂದು ಮಲಗಿ ಹೋಗಬೇಕೇ ಹೊರತು ಹಗಲೊತ್ತು ನೀನೇನಾದರೂ ಮಾಡ್ಕೊ. ಅವರೆಲ್ಲ ಭಿಕ್ಷುಕರು, ಭಾಳಷ್ಟು ಜನ ಭಿಕ್ಷುಕರು. ನಮ್ಮಲ್ಲಿ ಬೆಗ್ಗರಿ ಪ್ರಾಹಿಬಿಷನ್ ಆ್ಯಕ್ಟ್ ಇದೆ, ಭಿಕ್ಷುಕರಿಗೋಸ್ಕರ ನಾವಿರೋ ಅವರನ್ನು ಕೂಡ ಬೆಗ್ಗರಿ ಹೋಮ್ಸ್ ಅಂತೇಳಿ ಮಾಡಿದ್ದೀವಿ, ಸೋಷಲ್ ವೆಲ್ಫೇರ್. ಸರ್, ಅಲ್ಲೂ ಆಗ್ತಾ ಇಲ್ಲ ಸರ್, ಅಲ್ಲೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ ಹೊರತು ಅಲ್ಲಿ ಉತ್ತಮ ಗುಣಮಟ್ಟದ ಆಹಾರಗಳನ್ನು ಕೊಡ್ತಾ ಇಲ್ಲ, ಅವರಿಗೆ ಸವಲತ್ತು ಕೊಡ್ತಾ ಇಲ್ಲ. ಹೀಗಾಗಿ ನೀವು ಹಿಡ್ಕೊಂಡು ಹೋದ್ರು ಅವರು 1 ವಾರದಲ್ಲಿ ಕದ್ದು ಓಡಿ ಬರ್ತಾ ಇದ್ದಾರೆ, ಮತ್ತೆ ರಸ್ತೆಗೆ ಬರ್ತಾ ಇದ್ದಾರೆ. ಅಂದರೆ ಈ ಸರ್ಕಾರದ ಯಾವುದೇ ಯೋಜನೆಗಳು ಅರ್ಹರಿಗೆ ತಲುಪ್ತಾ ಇಲ್ಲ ಸರ್. ಇದಕ್ಕೆ ಮುಖ್ಯ ಕಾರಣ ಇಚ್ಛಾಶಕ್ತಿ ಇಲ್ಲ, ಒಂದು ಅಧಿಕಾರಿಗಳಲ್ಲೂ ಕೂಡ ಇಚ್ಛಾಶಕ್ತಿ ಇಲ್ಲ. ಜನರಿಗೆ ಇದೆಲ್ಲ ಗ್ಯಾರಂಟಿ ಎಫೆಕ್ಟ್ನಿಂದಾಗಿ ಹೆಂಗೆ ಬೇಕು ಹಂಗೆ ಮಾಡ್ತಿದ್ದಾರೆ ಸರ್. ಗ್ಯಾರಂಟಿ ಎಫೆಕ್ಟ್ಗೆ ಇದು ಫೈನಾನ್ಷಿಯಲಿ ಏನು ತೊಂದರೆ ಆಗ್ತಾ ಇಲ್ಲ. ನಾನು ಹೇಳಿದ್ನಲ್ಲ ಸರ್, ಇದು 2 ಸೇರಿ ಇದ್ದರೆ 10,000 ಕೋಟಿ ರೂಪಾಯಿ ಆಗ್ತದೆ ಸರ್, ಅದಷ್ಟೇ. ನಮ್ಮ 3.8 ಲಕ್ಷ ಕೋಟಿ ರೂಪಾಯಿ ಬಜೆಟ್ ನಮ್ಮದು ಇರ್ತಕ್ಕಂಥದ್ದು ರಾಜ್ಯದಲ್ಲಿ. ಅದರ ಒಂದು 3% ಅಷ್ಟೇ ನಾವು ಇದಕ್ಕೆ ಖರ್ಚು ಮಾಡ್ತಾ ಇರ್ತಕ್ಕಂಥ, ಅದು PDS ಮತ್ತು ಅನ್ನಭಾಗ್ಯ ಯೋಜನೆಗೆ ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ಕೇವಲ 4-5%. ಇದರಲ್ಲಿ ಮಧ್ಯದಲ್ಲಿ ಏನಾಗ್ತದೆ, ಮತ್ತೆ ಮಕ್ಕಳ ಬಿಸಿಯೂಟದ್ದು ಇದೆಲ್ಲ ಫುಡ್ ಸೆಕ್ಯೂರಿಟಿ ಆ್ಯಕ್ಟಲ್ಲಿ ಇವೆಲ್ಲ ತಂದಿದ್ದು. ಆಮೇಲೆ ಇದೇ ಇದರಲ್ಲಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟಲ್ಲಿ ಏನು ಮಾಡಿದ್ದಾರೆ, ಬಾಣಂತಿಯರಿಗೆ ಪೌಷ್ಟಿಕವಾದಂಥದ್ದು, ಮಕ್ಕಳಿಗೆ ಎಳೆಯ ಮಕ್ಕಳಿಗೆ ಒಂದು 2-3 ವರ್ಷದ ಅಂಗನವಾಡಿ ಮಕ್ಕಳಿಗೆ ಪೌಷ್ಟಿಕಾಂಶಗಳು ಕೊಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಫುಡ್ ಇದು ಸೇಫ್ಟಿ ಆ್ಯಕ್ಟಿನ ಅಡಿಯಲ್ಲಿ ಮಾಡಿದಂಥ ಇದು. ಆದರೆ ನಿಜವಾಗ್ಲೂ ಕೂಡ ಗುಣಮಟ್ಟದ್ದು ಯಾಕೆ ಬರ್ತಾ ಇಲ್ಲ ಅಂತಂದರೆ ಸರ್, ಏನಾಗಿದೆ, ಈ ಇದೆಯಲ್ಲ ಯಾವುದು ಬೇಳೆ ಅಥವಾ ಅಕ್ಕಿ, ಇವನ್ನೆಲ್ಲ ಈ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಗೋಡೌನಲ್ಲಿ ಬಫರ್ ಝೋನ್ ಇರ್ತದೆ. ಅವರು ಅಲ್ಲಿಂದ ತೆಗಿಬೇಕಾದ್ರೆ ಹೊಸ ಇದನ್ನು ಸ್ಟಾಕ್ ತೆಗೆಯೋದಿಲ್ಲ ಸರ್. 3 ವರ್ಷದ್ದು 4 ವರ್ಷದ್ದು ಹುಡುಕ್ತಾರೆ ಅವರು, ಎಲ್ಲಿ ಅದು ಕೊಳೆಯೋದಕ್ಕೆ ಅಥವಾ ಹುಳ ಹತ್ತಿ ಇರ್ತಕ್ಕಂಥ ಬರ್ತಾ ಇದೆ.
ಹೊರ ರಾಜ್ಯದಿಂದ ಬಂದಿರೋದ ಹಿಡಿದು ಕೊಟ್ಟಿದೀವಿ ನಾವು. ಅಂದ್ರೆ ಕಳಪೆ ಗುಣಮಟ್ಟದ್ದು ಬೇಳೆ ಹೊರ ರಾಜ್ಯದಿಂದ ಬರ್ತದೆ. ಅದೇ ಅಲ್ಲಿಂದ ಹಾಸ್ಪಿಟಲ್ಗೆ ನೇರವಾಗಿ ಬರಲಿ ಅಂತ ಸರ್ ಹೇಳಿದ್ರಲ್ಲ ಸರ್, ಅದನ್ನ ಹಸುಗಳಿಗೆ ಹಾಕ್ಲಿಕ್ಕೆ ಮೇಕೆಗಳಿಗೆ ಹಾಕ್ಲಿಕ್ಕೆ ಬರ್ತಾ ಇರೋ ಬೇಳೆನ ಹಿಡಿದು ಕೊಟ್ಟಿದೀವಿ ಖುದ್ದು ನಾವೇನೆ. ಮಾನ್ಯ ನಮ್ಮ ಮಧು ಬಂಗಾರಪ್ಪನವ್ರಿಗೆ ದಾಖಲೆಗಳ ಸಮೇತ ಡಾಕ್ಯುಮೆಂಟ್ ಸಮೇತ ಬೇಳೆನ ಅಲ್ಲಿ ಅಧಿಕಾರಿ ಮುಖಾಂತರ ಸೀಜ್ ಮಾಡಿಸ್ಕೊಂಬಂದು ಕೊಟ್ಟಿದ್ದೀವಿ. ಇದು ಹಸುಗಳಿಗೆ ಹಾಕೋದು, ಮೇಕೆಗಳಿಗೆ ಹಾಕೋದು, ದನಗಳಿಗೆ ಹಾಕೋದು, ಇದನ್ನ ಮನುಷ್ಯರಿಗೆ ತಿನ್ನಿಸ್ತಾ ಇದೀರಿ, ಮಕ್ಕಳಿಗೆ ತಿನ್ನಿಸ್ತಾ ಇದೀರಿ. ನೋಡಿ, ಇದ್ರ ಬಗ್ಗೆ ಗಮನ ಹರಿಸಿ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ 3 ಜನಕ್ಕೆ ಇಷ್ಟೊಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರು, ಈಗ ಅಕ್ರಮವಾಗಿ ಯಾರೆಲ್ಲ BPL ಕಾರ್ಡ್ಗಳನ್ನು ಹೊಂದಿದಾರಲ್ಲ ಅವರೆಲ್ಲ ಕಾರ್ಡ್ಗಳು ಈಗ ರದ್ದಾಗುತ್ತೆ. BPL ಇಂದ APLಗೆ ಅದು ಕನ್ವರ್ಟ್ ಆಗುತ್ತೆ. ಆದರೆ ಇಲ್ಲಿ ಪಾರದರ್ಶಕವಾಗಿ ಅಂದರೆ ಮನೆಗೆ ಹೋಗಿ ಸರ್ವೆ ಮಾಡಿ ಅದನ್ನು ಕ್ಯಾನ್ಸಲ್ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಅದರ ಜೊತೆಗೆ ನೀವು ಹಾಕಿರುವಂಥ ಮಾನದಂಡಗಳು ಇದಾವಲ್ಲ, ಒಂದು ಸರಿ ಇಲ್ಲ, ಅದು ಯಾಕೆ ಮಾಡಿದ್ರೋ ಒಂದು ಗೊತ್ತಾಗ್ತಾ ಇಲ್ಲ. ಸೊ ಆ ಮಾನದಂಡ ಆಧಾರದ ಮೇಲೆ ಒಂದು ವೇಳೆ BPL ಕಾರ್ಡ್ ರದ್ದಾಯಿತು ಅಂದರೆ ಈ ರಾಜ್ಯದಲ್ಲಿ ಯಾವನಿಗೂ ಕೂಡ BPL ಕಾರ್ಡ್ ಬೇಕಾಗಿಲ್ಲ. ಆ ರೀತಿಯ ಪರಿಸ್ಥಿತಿ ಇದೆ. ಗೊತ್ತಿಲ್ಲ ಇದು ಎಲ್ಲಿಯ ತನಕ ಹೋಗುತ್ತೆ ಅಂತೇಳಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.